ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲರೇಯನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭೃತ್ತೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಗತಾ ವಿಸ್ಮೃತೌ ಸ್ಮಾರಕಾಯ ಭುಜಗಭುಗಾಪಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಜಗದ್ಗುರು ಮಧ್ವಾಚಾರ್ಯರ ದಿವ್ಯಮಯವಾಗಿರುವಂತಹ ಜೀವನ ಚರಿತ್ರೆಯನ್ನು ತಿಳಿಸಿಕೊಟ್ಟಂತಹ ಅಮೋಘವಾದ ಜೀವನ ಚರಿತ್ರೆಯ ಕಾವ್ಯ ಅದು ಶ್ರೀ ಮಧ್ವವಿಜಯ. ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳಾದಂತಹವರು. ಅವರು ಇದನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ತಮ್ಮ ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಆಚಾರ್ಯರನ್ನು ಕಂಡವರವರು. ಅಷ್ಟು ಮಾತ್ರ ಅಲ್ಲ, ತಮ್ಮ ತಂದೆಯವರಿಂದಲೇ ಸಾಕ್ಷಾತ್ ಆಚಾರ್ಯರ ಪೂರ್ವ ವೃತ್ತಾಂತವನ್ನು ತಿಳಿದಂತಹ ಮಹಾಮಹಿಮರು. ಅವರು ರಚನೆ ಮಾಡಿಕೊಟ್ಟಂತಹ ಕಾವ್ಯ ಮಧ್ವವಿಜಯ. ಇದು ಬರೇ ಕಾವ್ಯ ಮಾತ್ರ ಅಲ್ಲ, ಐತಿಹಾಸಿಕ ಕಾವ್ಯ. ಯಾಕೆ ಅಂತ ಹೇಳಿಅಂತಂದ್ರೆ ಆಚಾರ್ಯರ ಕಾಲದಲ್ಲಿಯೇ ಅವರನ್ನು ಕಂಡವರಿಂದಲೇ ರಚಿತವಾದಂತಹದ್ದು. ಆದ್ದರಿಂದ ಇದೊಂಥರ ಐತಿಹಾಸಿಕವಾದಂತಹ ಕಾವ್ಯ. ಅಷ್ಟು ಮಾತ್ರ ಅಲ್ಲದೇನೆ ಇದು ಶಾಸ್ತ್ರವೂ ಹೌದು. ಯಾಕೆ ಅಂತ ಹೇಳಿಂತಂದರೆ, ನಾವು ಪರಮಾತ್ಮನ ಬಗ್ಗೆ ಹೇಳುವಾಗ ಹೇಳ್ತೀವಿ, ಪರಮಾತ್ಮ ಅವತಾರ ಮಾಡಿದ್ದು ಕೇವಲ ರಾಕ್ಷಸರ ವಧೆಗೋಸ್ಕರ ಅಲ್ಲ, ಹೊರತು ಜನರಿಗೆ ತಿಳಿಸಿಕೊಡ್ಲಿಕ್ಕೋಸ್ಕರ. ಏನು ತಿಳಿಸ್ಕೊಡ್ಬೇಕು, ಹೇಗೆ ಭೂಮಿಯಲ್ಲಿ ವರ್ತನೆ ಮಾಡಬೇಕು, ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋದನ್ನು ತಿಳಿಸಿಕೊಡ್ಲಿಕ್ಕೋಸ್ಕರ ಪರಮಾತ್ಮ ತಾನು ಅವತರಿಸಿ ಬಂದ ಅಂತ ನಾವೆಲ್ಲ ಹೇಳ್ತೇವೆ. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಅಂತ ಹೇಳ್ತೇವಲ್ವಾ. ಅದೇ ರೀತಿಯಾಗಿ ಆಚಾರ್ಯರ ಜೀವನವೂ ಕೂಡ ಹಾಗೆ. ಮನುಷ್ಯನಾದವನು ಹೇಗಿರಬೇಕು, ಅವನ ಅನುಷ್ಠಾನಗಳು ಹೇಗೆ, ಅವನ ಆಚರಣೆಗಳು ಹೇಗೆ, ಅವನ ಜೀವನ ವೃತ್ತಗಳು ಹೇಗಿರಬೇಕು, ಇದೆಲ್ಲವನ್ನು ಆಚಾರ್ಯರ ಜೀವನ ಚರಿತ್ರೆಯಿಂದ ನಾವು ತಿಳಿಲಿಕ್ಕೆ ಶಕ್ಯ ಇದೆ. ಹಾಗಾಗಿ ಆಚಾರ್ಯರ ಯಾಕೆ ಮಹಾತ್ಮರ ಜೀವನ ಚರಿತ್ರೆಯನ್ನು ಹೀಗೆ ದಾಖಲಿಸ್ತಾರೆ ಅನ್ನಲಿಕ್ಕೆ ಕಾರಣನೇ ಇದು. ಅವರು ಬದುಕಿದ ರೀತಿ ನಮಗೆ ಧ್ರುವ ನಕ್ಷತ್ರದಂತೆ ಮಾರ್ಗದರ್ಶಕವಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ಹೀಗೆ ಮಹಾತ್ಮರ ಜೀವನ ಚರಿತ್ರೆಯನ್ನು ದಾಖಲು ಮಾಡುವಂತಹ ಕ್ರಮ ನಮ್ಮಲ್ಲಿ ಬೆಳೆದು ಬಂದಿರುವಂತಹದ್ದು. ಹಾಗೆ ಆಚಾರ್ಯರು ಆಚಾರ್ಯರ ಜೀವನ ಚರಿತ್ರೆಯನ್ನು ನಾರಾಯಣ ಪಂಡಿತಾಚಾರ್ಯರು ಕಟ್ಟಿಕೊಟ್ಟಿದ್ದಾರೆ. 13ನೇ ಸರ್ಗ, ಅದರ ವಿಶೇಷವಾದ ಚಿಂತನೆಯನ್ನು ಇಲ್ಲಿ ನಡೆಸೋಣ. ಸುಲಲಿತವಾದ ಛಂದಸ್ಸಿನಿಂದ ಆಚಾರ್ಯರನ್ನ ಇಲ್ಲಿ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಯಾಕೆ ಅಂತ ಹೇಳಿದರೆ, ಅಷ್ಟೊಂದು ವಿಷಯ ಏನು ಅಂತ ಈ ಇಡೀ ಸರ್ಗದಲ್ಲಿ ನಮಗೆ ನಿರೂಪಿತವಾಗೋದು ಇಷ್ಟೇನೆ. ಆಚಾರ್ಯರು ಹೇಗಿದ್ರು, ಅಲ್ಲಿ ಕೆಲವು ಆದದ್ದು 2-3 ಘಟನೆಗಳು ಮಾತ್ರವೇ. ಆ ಘಟನೆಗಳನ್ನೇ ಅತ್ಯಂತ ಹುರುಪಿನಿಂದ ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು ಈ 13ನೇ ಸರ್ಗದಲ್ಲಿ. ಅದಕ್ಕೆ ಕಾರಣ ಏನು? ನಾವು ಬೇರೆ ಬೇರೆ ಸರ್ಗದಲ್ಲಿ ನೋಡಿದಾಗ ಅನೇಕ ಘಟನೆಗಳನ್ನೆಲ್ಲ ಒಂದೊಂದು ಶ್ಲೋಕದಲ್ಲಿ ಅಥವಾ ಒಂದೇ ಸರ್ಗದಲ್ಲಿ ಅನೇಕ ಘಟನೆಗಳನ್ನೆಲ್ಲ ನಾವು ನೋಡಲಿಕ್ಕೆ ಶಕ್ಯ ಇದೆ. ಆದರೆ 13ನೇ ಸರ್ಗದಲ್ಲಿ ಆಚಾರ್ಯರು ಕೇವಲ 1-2 ಪ್ರದೇಶಗಳಿಗೆ ಹೋದ ಪ್ರಸಂಗವನ್ನು ಮತ್ತು ಅದರ ಬಿಟ್ಟರೆ ತಮ್ಮ ತಂದೆಯವರ ಹುಟ್ಟಿದ ಬಗೆಯನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ ಅಷ್ಟೇ. ಯಾಕೆ ಮತ್ತು ಸುಮಾರು 60 ಶ್ಲೋಕದ ತನಕ, 59 ಶ್ಲೋಕಗಳ ತನಕ ಈ ವಿಸ್ತೃತವಾಗಿರುವಂತಹ ಸರ್ಗ ಇದು. ಯಾಕೆ ಇಷ್ಟೊಂದು ಹುರುಪು ಯಾಕೆ ಅಂತ ಹೇಳಿಂತಂದರೆ, ಇದಕ್ಕೆ ಕಾರಣ ಇಷ್ಟೇ. ನಾರಾಯಣ ಪಂಡಿತಾಚಾರ್ಯರು ತಮ್ಮ ಬಾಲ್ಯದಲ್ಲೋ ಅಥವಾ ಯೌವನದಲ್ಲೋ ಆಚಾರ್ಯರನ್ನು ಸಾಕ್ಷಾತ್ತಾಗಿ ಕಂಡಂತಹ ದಿನಗಳಿದೆಲ್ಲ.
ಅದಕ್ಕೆ ಅಷ್ಟೊಂದು ಹುರುಪಿನಿಂದಾಗಿ ಅವರು ಈ ಸರ್ಗಗಳಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಒಂದು 13 ಮತ್ತು 14ನೇ ಸರ್ಗಗಳಲ್ಲಿ ಅತ್ಯಂತ ಹುರುಪಿನಿಂದ ಆಚಾರ್ಯರ ಬಗ್ಗೆ ವರ್ಣನೆಯನ್ನು ಮಾಡುವಂಥದ್ದು. ಆ ಖುಷಿಯೇ ಹೌದು. ನಾವು ಬೇರೆ ಬೇರೆಯವರಿಂದ ಕೇಳಿ ತಿಳಿದು ಅದನ್ನು ಅನುಸಂಧಾನಿಸುವ ಬಗೆ ಬೇರೆ, ಅಂತಹ ವ್ಯಕ್ತಿತ್ವವನ್ನು ನಾವು ಸಾಕ್ಷಾತ್ತಾಗಿ ಕಣ್ಣಾಗಿ ಕಂಡಾಗ ನಮಗೆ ಆಗುವಂತಹ ಅಗೋಚರವಾದ ಅಮೋಘವಾದ ಅನುಭವ ಇದೆ ಅಲ್ಲ, ಅದೇ ಬೇರೆ. ಆ ಅನುಭವವನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ 13 ಮತ್ತು 14ನೇ ಸರ್ಗಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರನ್ನು ಕಾಣಬೇಕು ಅಂತ. ಹಾಗಾಗಿ ಈ 13ನೇ ಸರ್ಗದ ಒಂದಿಷ್ಟು ಭಾಗಗಳನ್ನು ಇಲ್ಲಿ ನಿರೂಪಣೆ ಮಾಡ್ತೇನೆ. ಮೊದಲು 13ನೇ ಸರ್ಗ ಶುರುವಾಗೋದು ಹೀಗೆ: ಪೃಥುದರ್ಶನ ಮುತ್ಥಿತಂ ಕೃತಾರ್ಥಂ ಪೃಥಿವೀ ಭೃತ್ ಪ್ರಣತಿಂ ಗೃಹೀತವಂತಂ ನಿಜ ಶಿಷ್ಯ ಮುಧೇತ ಸಹ್ಯಮಾಪ್ತಂ ಪುರುಷಃ ಕಶ್ಚಿದುಪಾಯಯೌ ಕದಾಚಿತ್. ಏನಾಗಿತ್ತು ಪ್ರಸಂಗ? ಪದ್ಮತೀರ್ಥ ಅಂತ ಒಬ್ಬ ಸನ್ಯಾಸಿ, ಅವನು ಕೂಡ ಸನ್ಯಾಸಿಯೇ. ಆ ಸನ್ಯಾಸಿ ಆಚಾರ್ಯರ ಗ್ರಂಥ ಭಂಡಾರವನ್ನು ಅಪಹಾರ ಮಾಡಿಬಿಟ್ಟ. ಅವರ ಗ್ರಂಥಗಳ ರಾಶಿಯನ್ನು, ಗ್ರಂಥಗಳನ್ನು ಯಾವ ಕಾಲಕ್ಕೆ ಎಷ್ಟು ರಚನೆ ಆಗಿದ್ವು ಅಷ್ಟು ಆ ಗ್ರಂಥಗಳನ್ನೆಲ್ಲ ಅವನು ಅಪಹಾರ ಮಾಡಿಬಿಟ್ಟಿದ್ದ. ಆಚಾರ್ಯರು ಕೊಡಿಪಾಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ರು. ಆ ಚಾತುರ್ಮಾಸ್ಯ ಮುಗಿದಿತ್ತಷ್ಟೇ ಆ ಹುಣ್ಣಿಮೆಯ ರಾತ್ರಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೇನೋ ಅನ್ನೋ ಭಯದಿಂದ ಆ ಪದ್ಮತೀರ್ಥ ಏನು ಮಾಡಿದ್ದ ಅಂತ ಹೇಳಿದಂದರೆ, ಆ ದೇವಸ್ಥಾನದಲ್ಲಿ ಆ ಹುಣ್ಣಿಮೆಯ ರಾತ್ರಿ ಮರುದಿನ ಆಚಾರ್ಯರ ಸೀಮೋಲ್ಲಂಘನ ಆಗಬೇಕು. ಆ ಹುಣ್ಣಿಮೆ ದಿವಸ ರಾತ್ರಿ ಏನು ಮಾಡಿದ್ದ ಅಂತ ಹೇಳಿಅಂತಂದರೆ ಅಲ್ಲಿಯೇ ಬಿಟ್ಟು ಹೊರಟೋಗಿದ್ದ. ಆ ಊರಿನ ಜನರು, ಆ ಗ್ರಾಮದ ಜನರು ಅದನ್ನು ನೋಡಿದರು. ಆ ಗ್ರಂಥಗಳ ಲಿಪಿಯನ್ನು, ಬರೆದಿರುವ ವಿಷಯಗಳನ್ನು ತಿಳಿದಾಗ ಇದು ಮಧ್ವರದ್ದೇ ಅನ್ನುವ ನಿಶ್ಚಯ ಅವರಿಗಾಯಿತು. ಅದನ್ನು ಆಚಾರ್ಯರ ಎದುರಿಗೆ ಸಮರ್ಪಣೆ ಮಾಡಬೇಕು ಅಂತ ಅವರು ಆಚಾರ್ಯರ ಎದುರಿಗೆ ಬಂದವರು ಬರೇ ನೇರವಾಗಿ ಅದನ್ನು ಆಚಾರ್ಯರಿಗೆ ಸಮರ್ಪಣೆ ಮಾಡಲಿಲ್ಲ, ಹೊರತು ಒಬ್ಬ ಮಧ್ಯಸ್ಥರನ್ನು ಎದುರಿಗೆ ಕರ್ಕೊಂಡು ಬಂದರು. ಅವನ ಮುಖಾಂತರ ಆಚಾರ್ಯರಿಗೆ ಅದನ್ನು ಸಮರ್ಪಣೆ ಮಾಡಿಸ್ಬೇಕು ಅಂತ. ಅಷ್ಟರೊಳಗೆ ಈ ಗ್ರಾಮದ ಜನರು ಏನು ಅನಾಹುತ ಆಗಿತ್ತು, ಏನು ಪ್ರಮಾದ ಆಗಿತ್ತು, ಆ ಪ್ರಮಾದದ ಬಗ್ಗೆ ಜಯಸಿಂಹರಾಜ, ಕಬೇನಾಡಿನ ಅರಸ, ಆ ಜಯಸಿಂಹರಾಜನಿಗೆ ವಿಷಯವನ್ನು, ಮಾಹಿತಿಯನ್ನು ಮುಟ್ಟಿಸಿದ್ರು. ಕೂಡಲೇನೆ ಎಚ್ಚೆತ್ತುಕೊಂಡ ಆ ರಾಜ ಆಚಾರ್ಯರನ್ನು ಸಾಕ್ಷಾತ್ತಾಗಿ ಕಂಡು ತಾನೇ ಆ ಗ್ರಂಥಗಳನ್ನು ಆಚಾರ್ಯರ ಪದತಲದಲ್ಲಿ ಸಮರ್ಪಣೆ ಮಾಡಬೇಕು ಅನ್ನುವ ಒತ್ತಾಸೆಯಿಂದ ಆಚಾರ್ಯರಿಗೆ ಕ್ಷಮಾಪಣೆ ಕೋರಿ, ಆಗಿರುವಂತಹ ಪ್ರಮಾದಕ್ಕೆ ಕ್ಷಮಾಪಣೆಯನ್ನು ಕೋರಿ ತಾನೇ ಆ ಗ್ರಂಥಗಳನ್ನು ಸಮರ್ಪಣೆ ಮಾಡಬೇಕು ಅನ್ನುವ ಒತ್ತಾಸೆಯಿಂದ ಆಚಾರ್ಯರಿಗೆ ಆಹ್ವಾನವನ್ನಿತ್ತ, ಪ್ರೀತಿಯ ನಿಮಂತ್ರಣವನ್ನು, ತನ್ನ ನಾಡಿಗೆ ಬರಲಿಕ್ಕೆ ಆ ರಾಜ ನಿಮಂತ್ರಣವನ್ನು ಕೊಟ್ಟ. ಆಚಾರ್ಯರು ಆ ದಿನ ಅಲ್ಲಿಂದ ಹೊರಟರು, ಆ ಜಯಸಿಂಹರಾಜನ ಕಡೆಗೆ ಹೊರಟರು ಅಂತ. ಹೋಗುವಾಗ ಹೇಗೆ ಅಂತ ಹೇಳಂತಂದರೆ, ಹೇಗೆ ಒಬ್ಬ ಸೂರ್ಯ ತಾನು ಭೂಮಿಯನ್ನು ಪ್ರಕಾಶಮಾನವಾಗಿ ಕಂಗೊಳಿಸುವಂತೆ ಮಾಡ್ತಾನೋ, ಅದೇ ರೀತಿಯಾಗಿ ಆಚಾರ್ಯರು ದಾರಿಯುದ್ದಕ್ಕೂ ಕೂಡ ಕಂಗೊಳಿಸ್ತಾ ಮುಂದೆ ನಡೆದರು ಅಂತ ನಿರೂಪಣೆ ಮಾಡ್ತಾರೆ. ಬರೀ ಅಷ್ಟು ಮಾತ್ರ ಅಲ್ಲ, ಆಚಾರ್ಯರು ನಡೆಯುವುದು, ಆಚಾರ್ಯರ ದೇಹ ಇದೆಲ್ಲ ಹೇಗಿತ್ತು ಅನ್ನೋದಕ್ಕೆ ಒಂದು ಮಾತಿನಿಂದ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಗಂಗೆಯ ಪ್ರವಾಹದಂತೆ ಆಚಾರ್ಯರಿದ್ದರು ಅಂತ. ಹೇಗೆ ಗಂಗಾ ಪ್ರವಾಹ ಅದು ಯಾವುದಕ್ಕೂ ಜಗ್ಗಲ್ಲ, ಬಗ್ಗೋದಿಲ್ಲ, ಅದರ ವೇಗವು ರಭಸವೂ ಅಷ್ಟೇ ಆಗಿರುತ್ತೆ. ಹಾಗೆ ಆಚಾರ್ಯರ ಆ ದೇಹದ ಪುಷ್ಟಿ, ಕಾಂತಿ ಮತ್ತು ಅವರ ನಡಿಗೆ ಇದೆಲ್ಲವೂ ಗಂಗಾ ಪ್ರವಾಹದಂತೆ ಇತ್ತು ಅಂತ. ಹೇಗೆ ಗಂಗಾ ಪ್ರವಾಹವನ್ನು ಎಲ್ಲ ದೇವಾನುದೇವತೆಗಳು ಬಂದು ಸೇವಿಸ್ತಾರೆ. ಆ ಗಂಗೆಯ ಪ್ರವಾಹ ಅಂತ ಹೇಳತ್ತಂದರೆ ನಾವು ನೆರೆ ಬರುತ್ತಲ್ಲ, ಅದನ್ನು ಪ್ರವಾಹ ಅಂತ ಅಂದುಬಿಡ್ತೀವಿ ಸಾಮಾನ್ಯ ಕನ್ನಡದಲ್ಲಿ. ವಾಸ್ತವಿಕವಾಗಿ ಪ್ರವಾಹ ಅಂತ ಹೇಳಿದರೆ ಹರಿಯುವುದು ಅಂತ ಅರ್ಥ. ಗಂಗೆಯ ಹರಿವನ್ನು ಪ್ರವಾಹ ಅಂತ ಈ ಶಬ್ದದಿಂದ. ಆ ಗಂಗೆಯ ಹರಿವನ್ನು ಹೇಗೆ ದೇವಾನುದೇವತೆಗಳೆಲ್ಲ ಬಂದು ಸೇವೆ ಮಾಡಿ ಗಂಗೆಯಲ್ಲಿ ಮುಳುಗಿ ತಾವು ಇನ್ನಷ್ಟು ಪುನೀತರಾಗ್ತಾರೋ, ಹಾಗೆ ಮತ್ತು ಇದು ಯಾರಿಗೆ? ಮನುಷ್ಯರಿಗೆ ಕಾಣುತ್ತಾ? ಇದು ಕಾಣೋದಲ್ಲ, ಇದು ಮನುಷ್ಯರಿಗೆ ಕಾಣುವಂತಹ ವಿಷಯವೇ ಅಲ್ಲ, ಆದರೆ ಆಗ್ತಿರುವಂಥ ವಿಷಯ ಸತ್ಯ. ಹಾಗೆಯೇ ಈ ಆಚಾರ್ಯರ ಈ ದೇಹವನ್ನು ಎಲ್ಲ ದೇವಾನುದೇವತೆಗಳು ಕೂಡ ಸೇವೆ ಮಾಡ್ತಿದ್ರು ಅಂತ, ಸೇವಿಸ್ತಾ ಇದ್ರು ಹೇಗೆ, ಆದರೆ ಮನುಷ್ಯರಿಗೆ ಅದು ಕಾಣ್ತಾ ಇರಲಿಲ್ಲ ಅಂತ ಅದನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಆಚಾರ್ಯರ ಆ ಗತಿಯನ್ನು ಅದನ್ನು ನಿರೂಪಣೆ ಮಾಡಿ ಮುಂದೆ ಅಲ್ಲಿ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಎಲ್ಲಿ ಅಂತ ಹೇಳಂತಂದರೆ ಮದನೇಶ್ವರ ಅಂತ ಒಂದು ಪ್ರದೇಶಕ್ಕೆ ಬರ್ತಾರೆ. ಆ ಪ್ರದೇಶಕ್ಕೆ ಬಂದಾಗ ಆ ದಿನ ಹೊರತು ಸಂಜೆ, ಆ ರಾತ್ರಿ ಆಗಿತ್ತು, ಅಲ್ಲಿಯೇ ಅದನ್ನು ಕಳೆದರು. ಮರುದಿನ ಅಲ್ಲಿಂದ ಎದ್ದು ಹೊರಟರು ಆಚಾರ್ಯರು.
ಅರುಣೋದಯ ಕಾಲದಲ್ಲಿ ಎದ್ದು ತಮ್ಮ ಸ್ನಾನಾದಿ ನಿತ್ಯ ಏನು ಆಹ್ನಿಕಗಳಿದ್ದು ಆ ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಹೇಳ್ತಾರೆ, ಅವಧಾರ್ಯ ವಿಶೇಷಕಾರಿ ಶಂಖ ಪ್ರಕಟಾಂಕಾನ್ ಸುಧಿಯಾ ಗತಾರ್ದ್ರಭಾವಾನ್. ಆಚಾರ್ಯರು ಗೋಪಿಚಂದನವನ್ನು ಧಾರಣೆ ಮಾಡಿ ಅಷ್ಟು ಮಾತ್ರ ಅಲ್ಲ, ಆ ಗೋಪಿಚಂದನದಿಂದಲೇ ಶಂಖಚಕ್ರ ಅರಿಶಂಖ ಪ್ರಕಟಾಂಕಾನ್, ಅಂಕ ಅಂತಂದ್ರೆ ಮುದ್ರೆಗಳು ಅಂತ ಅರ್ಥ, ಚಿಹ್ನೆಗಳು ಅಂತ ಅರ್ಥ. ಈ ಚಿಹ್ನೆಗಳನ್ನು ತಾವು ಧಾರಣೆ ಮಾಡಿದ್ರು ಅಂತ. ಶಂಖ ಅರಿ ಅಂತಂದ್ರೆ ಚಕ್ರ, ಶಂಖ ಸ್ಪಷ್ಟವಾಗೇ ಇದೆ. ಹಾಗಾಗಿ ಈ ನಾಮಗಳನ್ನು ಧಾರಣೆ ಮಾಡಿಕೊಂಡು ಆ ತುಳಸಿ ಸ್ರಗಸ್ಯ ಕಂಠೆ, ಆ ಲಸಿತಾ ತುಳಸಿ ಸ್ರಗಸ್ಯ ಕಂಠೆ, ಆ ಪರಮಾತ್ಮನ ನಿರ್ಮಾಲ್ಯ ರೂಪವಾಗಿರುವಂತಹ ತುಳಸಿಯ ಹಾರವನ್ನು ತಾವು ಒಬ್ಬ ಭಕ್ತ ಆಚಾರ್ಯರ ಕೊರಳಿಗೆ ಹಾಕಿದ್ದಾನೆ. ಅದರಿಂದ ವಿರಾಜಮಾನರಾಗಿ ಆಚಾರ್ಯರು ಅಲ್ಲಿಂದ ಮುಂದೆ ಹೊರಟಿದ್ದಾರೆ ಅಂತ. ಆಮೇಲೆ ಆಚಾರ್ಯರು ಅಲ್ಲಿಂದ ಮುಂದೆ ಹೋಗುವಾಗ ಆಚಾರ್ಯರ ಶಿಷ್ಯರು, ಒಬ್ಬ ಶಿಷ್ಯರು ಸನ್ಯಾಸಿಯೇ ಆಗಿರುವಂತಹ ಇನ್ನೊಬ್ಬ ಶಿಷ್ಯರು ಒಂದು ಮಾತನ್ನು ಆಡದೇನೆ ಆ ಕೈಕಾಲುಗಳನ್ನು ತೊಳೆದುಕೊಂಡು ಆಚಾರ್ಯರ ದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡ. ಆ ದೇವರ ಪೆಟ್ಟಿಗೆಯಲ್ಲಿ ಅನೇಕ ಶಾಲಗ್ರಾಮಗಳಿದ್ದು, ಶಾಲಗ್ರಾಮಗಳು ಮತ್ತು ಚಕ್ರಾಣಿಕೆಗಳು ಇಂತಹ ತುಂಬಿರುವಂತಹ ದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡು, ಮತ್ತು ಅದಕ್ಕೆ ಹಗ್ಗದಿಂದ ಆವರಣ, ಒಂದು ಹಗ್ಗ, ನಾರಿನ ಹಗ್ಗದಿಂದ ಅದನ್ನು ಸುತ್ತಿದ್ರು. ಗುಣಕುಂಡಲ ಮಂಡಿತಂ ವಿಮಾನಂ ಗುಣಬದ್ಧಂ ಕವಚಾವೃತಂ ಬಭಾರ. ಬಟ್ಟೆಯಿಂದಲೂ ಮತ್ತೆ ಅದಕ್ಕೆ ಆವರಕವಾಗಿತ್ತು. ಇಂತಹ ಒಂದು ದೇವರ ಪೆಟ್ಟಿಗೆಯನ್ನು ತಾನು ಹೊತ್ತುಕೊಂಡು ಮುಂದೆ ನಡೆದ ಅಂತ. ಅಷ್ಟು ಮಾತ್ರ ಅಲ್ಲ, ಸಕಮಂಡಲು ಮಂಡಲಾವಲಂಬಂ ಸ್ವಯಮೇವ ಲಘು ಪುಸ್ತಕ ಆದಿಭಾರಂ. ಅವರ ಯುವ ಶಿಷ್ಯರ ಸಮೂಹ ಏನಿದೆ, ಆಚಾರ್ಯರ ಶಿಷ್ಯ ಸಮೂಹ, ಅದು ಆಚಾರ್ಯರ ಗ್ರಂಥಗಳ ರಾಶಿಯನ್ನ ಹಾಗೂ ಅವರ ಕಮಂಡಲು ಮುಂತಾದ ಅವರ ಗಿಂಡಿ, ಅವರಿಗೆ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಗಿಂಡಿ ಮೊದಲಾಗಿರುವಂತಹ ಏನು ವಸ್ತುಗಳಿದ್ದಾವೆ ಆ ಎಲ್ಲ ವಸ್ತುಗಳನ್ನು ಕೂಡ ಹೊತ್ತುಕೊಂಡು ಮುಂದೆ ನಡೆದರು ಅಂತ ನಿರೂಪಿಸಿ, ಹಾಗೆ ಅಲ್ಲಿ ಆಚಾರ್ಯರ ಮುಂದೆ ಅವರ ನಡಿಗೆ ಹೇಗಿತ್ತು ಅಂತ ಅದನ್ನು ನಿರೂಪಣೆ ಮಾಡ್ತಾರೆ. ಆ ಮದನೇಶ್ವರ ಪ್ರದೇಶದಿಂದ ಮುಂದೆ ಹೊರಟಾಗ ಕಡೆಗೆ ಅಲ್ಲಿಗೆ ಎದುರಿಗೆ ಬಂದ ಮದನೇಶ್ವರ ವಲ್ಲಭ ಪ್ರದೇಶೆ ಪ್ರಭುಮಾಯಾಂತ ಮಥಾಭ್ಯಪದ್ಯ ತದ್ರಾಕ್ ಜಯಸಿಂಹ ಇಮಂ ನೃಸಿಂಹವರ್ಯ ಶುಭಧೀ ಸ್ತಂಭ ವಿಶಿಷ್ಟ ಸಿಂಹನಾಮ. ಹೀಗೆ ಆಚಾರ್ಯರು ಪ್ರಯಾಣ ಮಾಡಿದಂತಹ ಸಂದರ್ಭದಲ್ಲಿ ಕಬೇಸಿಂಹ ಅಂತ ಒಬ್ಬ, ಅಂದರೆ ಕಬೇನಾಡು ಅಂತ ಆಗಿನ ಪ್ರದೇಶ, ಅಲ್ಲಿ ರಾಜ ಜಯಸಿಂಹ ಅಂತ ಸಜ್ಜನನಾಗಿರತಕ್ಕಂತಹ ರಾಜ. ಆ ರಾಜ ಬಂದು ಮದನೇಶ್ವರ ಸ್ವಾಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಒಂದು ಸ್ಥಳ, ಆ ಸ್ಥಳಕ್ಕೆ ಬಂದು ಆಚಾರ್ಯರನ್ನು ಎದುರುಗೊಂಡ ಅಂತ ಅಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಆಚಾರ್ಯರನ್ನ ಎದುರಿಗೆ ಬಂದು ನಿರೂಪಣೆ ಮಾಡಿ ಅವರನ್ನು ಸ್ವಾಗತಿಸಿ ತಾನು ಕೂಡ ಅಲ್ಲಿಂದ ಅವರ ಜೊತೆಗೆ ಅದೇ ಮೆರವಣಿಗೆಯಲ್ಲೇ ತಾನು ಆಚಾರ್ಯರನ್ನ ಬರಮಾಡಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾನೆ ಆ ರಾಜ ಅಂತ. ಅದು ಹೇಗಿತ್ತು ಅಂತಂದ್ರೆ ಹೇಳ್ತಾರೆ, ಅಶನೈಶನಕೈರಿವಾವ್ರಜಂತಂ ಯುವಸಿಂಹ ಪ್ರವರ ಪ್ರಗಲ್ಭಯಾನಂ ಅತಿಪಾಟಲ ಪಾದ ಪಲ್ಲವಾಭ್ಯಾಂ ಅವನೀಂ ಪಾವನತಾಮಲಂ ನಯಂತಂ. ಆಚಾರ್ಯರ ನಡಿಗೆ ಇಲ್ಲಿ ವರ್ಣನೆ ಮಾಡ್ತಾರೆ. ಎಷ್ಟು ಚಂದ! ಆಚಾರ್ಯರು ನಡಿಬೇಕಾದ್ರೆ ಅತ್ಯಂತ ವೇಗವಾಗಿ ನಡೀತಾ ಇದ್ರಂತೆ. ಆದರೂ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವ್ರ ಜೊತೆಗೆ ಜನರು ಇದ್ರು. ಆ ಜನರು ಕೂಡ ಆಚಾರ್ಯರ ಆ ಪ್ರಭಾವದಿಂದಾಗಿ, ಆಚಾರ್ಯರ ಆ ಉತ್ಸಾಹದಿಂದಾಗಿ ಅವರಷ್ಟೇ ವೇಗವಾಗಿ ನಡೆದರೂ ಕೂಡ ಅವ್ರಿಗೆ ಯಾವ ಆಯಾಸವೂ ಕೂಡ ಆಗಲಿಲ್ಲ ಅಂತ, ಯಾವ ಆಯಾಸವೂ ಕೂಡ ಆಗಲಿಲ್ಲ. ಹಾಗಿದ್ದಾಗಿ ಏನಾಗ್ತಿತ್ತು ಅಂತ ಹೇಳಿತಂದ್ರೆ ಆಚಾರ್ಯರು ಅಷ್ಟು ವೇಗವಾಗಿ ನಡೆದರೂ ಕೂಡ ಅಶನೈಹಿ ಶನಕೈಹಿ ಇವ ಆವ್ರಜಂತಂ, ಅದು ಏನು ಅವರಿಗೆ ಆಯಾಸವನ್ನು ತಂದು ಕೊಡಲಿಲ್ಲ. ಆ ವೇಗವಾಗಿ ನಡೆದರೂ ಕೂಡ, ಆಚಾರ್ಯರಿಗೆ ಸರಿಸಮನಾಗಿ ಹೆಜ್ಜೆ ಹಾಕಿದರೂ ಕೂಡ, ಆಚಾರ್ಯರ ವೇಗದಷ್ಟೇ ಅವರ ಜೊತೆಗೇನೆ ಪ್ರಯಾಣ ಮಾಡಿದರೂ ಕೂಡ, ಯಾಕೆ ಆಚಾರ್ಯರ ಜೊತೆಗಿದ್ದಾರೆ ಅನ್ನೋದು ಒಂದೇ ಕಾರಣ, ಆದರೆ ಯಾವ ಪ್ರಯಾಣದ ಆಯಾಸವನ್ನು ಅದು ಉಂಟು ಮಾಡಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಚಾರ್ಯರ ಆ ನಡಿಗೆ ಎಂತಹದ್ದು ಅದನ್ನು ಹೇಳ್ತಾರೆ. ಯುವಸಿಂಹ ಪ್ರವರ ಪ್ರಗಲ್ಭಯಾನಂ ಅಂತ ಹೇಳ್ತಾರೆ. ಒಂದು ತಾರುಣ್ಯದ ಸಿಂಹ, ತಾರುಣ್ಯದಲ್ಲಿರುವಂತಹ ಒಂದು ಸಿಂಹ ಪ್ರಗಲ್ಭವಾಗಿ ಅದು ನಡಿಬೇಕಾದ್ರೆ ಹೇಗೆ ಗಾಂಭೀರ್ಯದಿಂದ ನಡೆಯುತ್ತೋ ಹಾಗೆ ಈ ಆಚಾರ್ಯರ ನಡಿಗೆ ಅಷ್ಟು ಗಾಂಭೀರ್ಯತೆಯಿಂದ ಕೂಡಿತ್ತು ಅಂತ. ಪ್ರಗಲ್ಭಯಾನು, ಯುವಸಿಂಹ ಪ್ರವರ ಪ್ರಗಲ್ಭಯಾನಂ ಅಂತ. ಹಾಗೆ ಮತ್ತೆ ಅಷ್ಟು ಮಾತ್ರ ಅಲ್ಲ, ಅತಿ ಪಾಟಲ ಪಾದ ಪಲ್ಲವಾಭ್ಯಾಂ ಅವನೀಂ ಪಾವನತಾಂ ಅಲಂ ನಯಂತಂ. ಈ ಭೂಮಿಯನ್ನು ತಮ್ಮ ಪಾದಗಳೆಂಬಂತಹ ಚಿಗುರುಗಳಿಂದ, ಅದು ಎಂತಹ ಪಾದಗಳು,
ಕೆಂಪಾದ ಪಾದಗಳಂತೆ. ಅದೊಂದು ಲಕ್ಷಣ ವಾಸ್ತವಿಕವಾಗಿ. ಅಂಗಾಲುಗಳು ಮತ್ತು ಮುಂಗಾಲುಗಳು ಇವೆಲ್ಲ ಹೇಗಿರಬೇಕು, ಕೆಂಪಾಗಿ ಇರಬೇಕು ಅಂತ ನಿರೂಪಣೆ ಲಕ್ಷಣ ಅದು. ಹಾಗಾಗಿ ಆಚಾರ್ಯರ ಪಾದಗಳು ಹಾಗೆ ಅಷ್ಟು ಚೆನ್ನಾಗಿ ಕೆಂಪಗಿದ್ದಾವಂತೆ. ಆ ಪಾದಗಳಿಂದ ಅತಿ ಪಾಟಲ ಪಾದ ಪಲ್ಲವಾಭ್ಯಾಂ, ತಮ್ಮ ಪಾದಗಳೆಂಬಂತಹ ಆ ಚಿಗುರುಗಳಿಂದ ಹೇಗೆ ಒಂದು ಮಣ್ಣಿನ ಮೇಲೆ ಒಂದು ಚಿಗುರು ಬಿತ್ತು ಅಂತ ಹೇಳಿತಂದ್ರೆ, ಒಂದು ಹೂವಿಂದೋ ಅಥವಾ ಒಂದು ಮರದ ಚಿಗುರು ಬಿದ್ದಾಗ ಅದು ಎಷ್ಟು ಚಂದವಾಗಿರುತ್ತೆ, ಹಾಗೆ ತಮ್ಮ ಪಾದದ ಕಮಲಗಳ ಆ ಪಾದ ಚಿಗುರುಗಳಿಂದಾಗಿ ಈ ಭೂಮಿಯನ್ನು ಪಾವನತಾಂ ಅಲಂನ ಅಂತ ಭೂಮಿಯನ್ನು ಸಾಕಷ್ಟು ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರಂತೆ ಆಚಾರ್ಯರು. ಹೀಗೆ ಆಚಾರ್ಯರ ಆ ನಡಿಗೆ ಒಂದು ಯುವ ಸಿಂಹ, ಒಂದು ತಾರುಣ್ಯ ತುಂಬಿದ ಸಿಂಹ ಹೇಗೆ ನಡೆದರೆ ಹೇಗಿರುತ್ತೋ, ಎಷ್ಟು ಗಂಭೀರದಿಂದ ನಡೆಯುತ್ತೋ ಹಾಗೆ ಆಚಾರ್ಯರ ನಡಿಗೆ ಇತ್ತು ಅಂತ ಅದನ್ನು ನಿರೂಪಣೆ ಮಾಡಿ, ಕಡೆಗೆ ಆಚಾರ್ಯರ ಆ ವರ್ಣನೆಯನ್ನು, ಅವರ ವಸ್ತ್ರಗಳನ್ನು, ಅವರು ಧಾರಣೆ ಮಾಡಿರುವಂತಹ ಆ ಕೈ ಕಾಲು ಮೊದಲಾದ ಆ ಎಲ್ಲ ಅವರ ಅವಯವಗಳನ್ನು ಕೂಡ ಅಲ್ಲಿ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿ ಕಡೆಗೆ ಒಂದು ಮಾತನ್ನು ಹೇಳ್ತಾರೆ. ಇಷ್ಟೊಂದೆಲ್ಲ ಒಂದು ಮಾತನ್ನು ಇಲ್ಲಿ ಅವರ ಮುಖದ ಬಗ್ಗೆ ಒಂದು ಮಾತ್ರ ಅಲ್ಲಿ ಹೇಳ್ತೇನೆ. ಏನು ಅಂತ ಹೇಳಿದರೆ, ಪರಿಪೂರ್ಣ ಶಶಾಂಕ ಬಿಂಬ ಶಂಕಾ ವಿಷಯಂ ಪ್ರಾಕ್ ಸಹಸಾವಲೋಕನೇನ ಅಕಲಂಕತಯಾ ಪರಂ ವಿವಿಕ್ತಂ ವದನಂ ಬಿಭ್ರತಮಚ್ಛ ವಿಭ್ರಮಾಬ್ಧಿಂ. ಆಚಾರ್ಯರ ಮುಖ, ಇದು ಆಚಾರ್ಯರ ಮುಖವನ್ನು ನೋಡಿದ ತಕ್ಷಣ ನಮಗೆ ಏನು ಅನಿಸ್ತಿತ್ತು ಅಂತ ಹೇಳಿದರೆ, ಪರಿಪೂರ್ಣ ಈ ಪೌರ್ಣಿಮೆಯ ಚಂದ್ರವನ್ನು ನೋಡಿದಾಗ ಏನು ಅನಿಸ್ತಾ ಇತ್ತು, ಎಷ್ಟು ಸುಖ, ಎಷ್ಟು ಆನಂದ ಆಗತ್ತೆ, ಅದೇ ರೀತಿಯಾದ ಆನಂದ ಆ ಆಚಾರ್ಯರ ಮುಖವನ್ನು ನೋಡಿದಾಗ ಆಗ್ತಿತ್ತಂತೆ. ಇದೇನು ಚಂದ್ರಮಂಡಲನೋ ಆಚಾರ್ಯರ ಮುಖನೋ ಅಂತ ಡೌಟೇ ಬರ್ತಾ ಇತ್ತು. ಹಾಗೆ ಆಚಾರ್ಯರ ಮುಖದ ಆ ಮುಖ ಇತ್ತು ಅಂತ. ಆದರೆ ಅಷ್ಟು ಸೌಂದರ್ಯ ಭರಿತವಾಗಿದ್ರೂ ಕೂಡ ಇದು ಆಚಾರ್ಯರದ್ದೇ ಮುಖ, ಪೂರ್ಣ ಚಂದ್ರಮಂಡಲ ಅಲ್ಲ ಅಂತ ನಮಗೆ ತಿಳಿಲಿಕ್ಕೆ ಶಕ್ಯ ಆಗ್ತಿತ್ತು ಅಂತ. ಯಾಕೆ ಹಾಗೆ ಶಕ್ಯ ಆಗ್ತಿತ್ತು ಅಂತ ಹೇಳಿದರೆ, ಆ ಪೂರ್ಣ ಚಂದ್ರನಲ್ಲೂ ಒಂದು ಕಲೆ ಇದೆ, ಒಂದು ಕಳಂಕ ಇದೆ, ಒಂದು ಆ ಕಲೆ ಕಾಣುತ್ತೆ. ಆದರೆ ಆಚಾರ್ಯರ ಮುಖದಲ್ಲಿ ಒಂದೇ ಒಂದು ಕಪ್ಪು ಕಲೆಯೂ ಇಲ್ಲ ಆಚಾರ್ಯರ ಮುಖದಲ್ಲಿ. ಅದಕ್ಕಾಗಿ ಇದು ಆಚಾರ್ಯರದ್ದೇ ಮುಖ ಅಂತ ನಿಶ್ಚಯ ಜ್ಞಾನ ನಮಗೆ ಬರ್ತಾ ಇತ್ತಂತ. ಅಷ್ಟು ಸೌಂದರ್ಯದಿಂದ, ಅಷ್ಟು ಆನಂದ ಆಹ್ಲಾದಕರವನ್ನು ಉಂಟು ಮಾಡುವಂತಹ ಮುಖ ಅದು ಆಚಾರ್ಯರದಾಗಿತ್ತು ಅಂತ, ಆಚಾರ್ಯರದಾಗಿತ್ತು ಅಂತ ಅದನ್ನು ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ಹೀಗೆ ಪ್ರತಿಯೊಂದು, ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅತಿಭಾಸುರ ಕರ್ಣಭ, ಅವರು ಕಿವಿಯೊಳಗೆಲ್ಲ ತುಳಸಿಯನ್ನು ಇಟ್ಟುಕೊಂಡಿದ್ದರು, ಪರಮಾತ್ಮನ ನಿರ್ಮಾಲ್ಯವನ್ನು ತುಳಸಿಯನ್ನು ಇಟ್ಟುಕೊಂಡಿದ್ರು. ಇದನ್ನೆಲ್ಲ ಯಾಕೆ, ಇದೆಲ್ಲ ನಾವು ಅನುಸರಿಸಬೇಕಾದ ನಿಯಮಗಳಿವೆಲ್ಲ. ಪರಮಾತ್ಮನ ನಿರ್ಮಾಲ್ಯ ತುಳಸಿಯನ್ನು ನಾವು ಧಾರಣೆ ಮಾಡಬೇಕು ಅನ್ನಲಿಕ್ಕೆ ಇದನ್ನೆಲ್ಲವನ್ನು ಹೇಳ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ, ಧೃತ ಪಂಕಜ ಬೀಜ ಚಕ್ರ ಚಿಹ್ನೈ. ತಾವು ಪಂಕಜ ಬೀಜ ಚಕ್ರ ಚಿಹ್ನ ಅಂದರೆ, ಪಂಕಜ ಬೀಜಗಳು ಅಂತಂದರೆ ಕಮಲಾಕ್ಷ, ಆ ಕಮಲಾಕ್ಷ ಮಾಲೆಯನ್ನು ಕೂಡ ಧಾರಣೆ ಮಾಡಿದ್ರು ಅಂತ. ಒಬ್ಬ ವೈಷ್ಣವರು ಅಂತ ಹೇಳಿಸ್ಕೊಳ್ಬೇಕು ಅಂತ ಹೇಳಂತಂದರೆ ತುಳಸಿ, ಪದ್ಮಾಕ್ಷ ಮಾಲೆಗಳು ಅಥವಾ ಕಮಲಾಕ್ಷ ಮಾಲೆಗಳು ಇದನ್ನೆಲ್ಲವನ್ನೂ ಧಾರಣೆ ಮಾಡಿರಬೇಕು. ಇದು ಕೇವಲ ಹೇಳಿಬಿಟ್ರೆ, ಬಾಯಿಂದ ಹೇಳಿದರೆ ಸಾಕಾಗಲ್ಲ, ಹೊರತು ಇದು ಹೀಗೆ ಆಗಿದೆ ಅನ್ನೋದನ್ನು ತೋರಿಸಿಕೊಟ್ಟಾಗ ಅದು ಇನ್ನಷ್ಟು ಮಹತ್ವವನ್ನು ಪಡೆಯುತ್ತೆ. ಹಾಗಾಗಿ ಆಚಾರ್ಯರು ಆ ಕಮಲಾಕ್ಷವನ್ನು ಮತ್ತು ತುಳಸಿ ಮಾಲೆಯನ್ನು ಕೂಡ ಧಾರಣೆ ಮಾಡಿದ್ರು ಅಂತ ಇಲ್ಲಿ ನಿರೂಪಣೆ ಮಾಡ್ತಾರೆ. ಮತ್ತು ಈ ತುಳಸಿ ಮತ್ತು ಈ ಕಮಲಾಕ್ಷ ಮಾಲೆಗಳನ್ನು ಧಾರಣೆ ಮಾಡುವಾಗ, ತುಳಸಿ ಮಣಿ ಮಾಲೆ ಅಥವಾ ತುಳಸಿ ಕಮಲಾಕ್ಷದ ಮಾಲೆಯನ್ನು ಧಾರಣೆ ಮಾಡುವಾಗ ಮಂತ್ರಗಳು ಇದ್ದಾವೆ. ತುಳಸಿ ಮಣಿ ಮಾಲೆಯನ್ನು ಧಾರಣೆ ಮಾಡಬೇಕಾದ್ರೆ ತುಳಸಿ ಕಾಷ್ಟ ಸಂಭೂತೆ ಮಾಲೆ ಕೃಷ್ಣ ಜನಪ್ರಿಯೆ ಬಿಭರ್ಮಿತ್ ತ್ವಾಮಹಂ ಕಂಠೆ ಕುರುಮಾಂ ಕೃಷ್ಣವಲ್ಲಭಂ ಅಂತ ಪ್ರಾರ್ಥನೆ ಮಾಡಿ ತುಳಸಿಯ ಮಣಿ ಮಾಲೆಯನ್ನು ಧಾರಣೆ ಮಾಡಬೇಕು ಅಂತ. ಹಾಗೆ ಅಕ್ಷಮಾಲೆ ಧಾರಣೆಯನ್ನು ಅಂದರೆ ಕಮಲಾಕ್ಷ ಮಾಲೆಯನ್ನು ಧಾರಣೆ ಮಾಡಬೇಕು. ಯಾಕೆ, ಹೇಗೆ, ಅದಕ್ಕೆ ಮಂತ್ರ ಏನು? ಅಕ್ಷಮಾಲೆ ನಮಸ್ತುಭ್ಯಂ ಪದ್ಮಾಸನ ಧೃತೇ ಸದಾ ಪದ್ಮಾವತಿ ಪ್ರಸಾದಂ ತುಂ ಕುರು ಧಾರಣತೋ ಮಯಿ ಅಂತ ಇದು ಕಮಲಾಕ್ಷ ಧಾರಣೆಗೆ ಇರುವಂತಹ ಮಂತ್ರ. ಹೀಗೆ ಅದನ್ನು ಯಾಕಿದು ಅಂತ ಹೇಳಿಂತಂದರೆ, ಒಂದು ಮಾತು ಪುಷ್ಟೀಕರಿಸುತ್ತೆ. ಒಂದು ಶಾಸ್ತ್ರದ ಒಂದು ಮಾತಿದೆ, ಏಕಂಠ ಲಗ್ನ ತುಳಸಿ ನಳಿನಾಕ್ಷಮಾಲ ಏ ಬಾಹುಮೂಲ ಪರಿಚಿಹ್ನಿತ ಶಂಖಚಕ್ರಾಹ ಏವಾ ಲಲಾಟ ಫಲಕೆ ಲಸದೂರ್ಧ್ವ ಪುಂಡ್ರಾಹ ತೇ ವೈಷ್ಣವಾಹ ಭುವನಂ ಆಶು ಪವಿತ್ರಯಂತಿ ಅನ್ನುವ ಮಾತು. ಯಾರು ಕಂಠಲಗ್ನ ತುಳಸಿ ನಳಿನಾಕ್ಷಮಾಲ, ಯಾರು ತಮ್ಮ ಕಂಠದಲ್ಲಿ ಕುತ್ತಿಗೆಯಲ್ಲಿ ತುಳಸಿ ಮತ್ತು ಕಮಲಾಕ್ಷದ ಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾರೋ, ಯಾರು ಬಾಹುಮೂಲ ಪರಿಚಿಹ್ನಿತ ಶಂಖಚಕ್ರಾಹ, ಯಾರು ತಮ್ಮ ಬಾಹುಮೂಲಗಳಲ್ಲಿ ಶಂಖಚಕ್ರಗಳನ್ನು ಅಂದರೆ ತಪ್ತಮುದ್ರಾಧಾರಣೆಯನ್ನು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೋ, ಯಾರು ಹಣೆಯಲ್ಲಿ ಗೋಪೀಚಂದ್ರನವನ್ನು
ಧಾರಣೆ ಮಾಡಿದ್ದಾರೋ ಅಂತಹ ವೈಷ್ಣವರು ಭುವನಮಾಶು ಪವಿತ್ರೆಯಂತೆ ಈ ಭುವನವನ್ನು ಪವಿತ್ರಗೊಳಿಸ್ತಾ ಇರ್ತಾರೆ, ಕೂಡಲೇ ಪವಿತ್ರಗೊಳಿಸ್ತಿರ್ತಾರೆ ಅನ್ನುವ ಮಾತು. ಹಾಗಾಗಿ ಇದು ಕೇವಲ ಹೇಳಿಬಿಟ್ರೆ ಸಾಕಾಗೋಲ್ಲ, ಆಚಾರ್ಯರಲ್ಲಿ ಈ ಲಕ್ಷಣಗಳೆಲ್ಲ ಇದ್ವು ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೋಸ್ಕರ ಆಚಾರ್ಯರು ಹೀಗೆ ಇದನ್ನು ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಆಚಾರ್ಯರದ ಸಮಗ್ರವಾದ ಅವರ ದೇಹದ ಪುಷ್ಟಿ ಹೇಗಿತ್ತು ಅನ್ನೋದಕ್ಕೆ ಒಂದು ಅದ್ಭುತವಾದ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಕಟ್ಟಿಕೊಡ್ತಾರೆ. ಏನು ಅಂತ ಹೇಳಿದರೆ, ಸಕಲಾವಯವಾನ್ ಸ್ಫುಟಂ ವಿಮಾನಾ ಪ್ರತಿಮಾ ಲಕ್ಷಣಾಯ ಲಕ್ಷ್ಯಂ ಚತುರಾವಿಧುರ್ಯದೀಯ ಗಾತ್ರಂ ನ ಸುಲಕ್ಷ್ಮೇತ್ಯಧುನಾ ನಿಗದ್ಯತೇನೋ. ಎಂಥ ಮಾತಿದ ಆಚಾರ್ಯರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯ ಹೇಳಿರೋ ಮಾತು. ಪ್ರತಿಮೆಯನ್ನು ಕೆತ್ತುವವರಿದ್ದಾರಲ್ಲ, ಪ್ರತಿಮೆಯನ್ನು ಲಕ್ಷಣ ಭರಿತವ ಅವ್ರು ಕೆತ್ತಬೇಕು ಅಂತ ಹೇಳಿದ್ರೆ ಏನು ಸುಮ್ಮನೆ ಯಾವುದೋ ಒಂದು ಮನಸ್ಸಿಗೆ ಬಂದಾಗಿ ಕೆತ್ತಿ ನಿಲ್ಲಿಸಿದ್ರೆ ಆಗೋಲ್ಲ. ಅದಕ್ಕೊಂದು ಲಕ್ಷಣಗಳಿದ್ದಾವೆ. ಹೀಗಿರಬೇಕು, ಇಷ್ಟೇ ಅಂಗುಲ ಇರಬೇಕು, ಕೈ ಇಷ್ಟು ಅಂಗುಲ ಇರಬೇಕು, ಮುಖ ಇಷ್ಟು ಅಂಗುಲ ಇರಬೇಕು, ಪಾದ, ತೊಡೆ, ಹೃದಯ ಭಾಗ, ನಾಭಿಯ ಭಾಗ, ಸೊಂಟದ ಭಾಗ, ಇದೆಲ್ಲ ಎಷ್ಟೆಷ್ಟು ಯಾವ್ಯಾವ ಪರಿಮಾಣದಲ್ಲಿರಬೇಕು, ಅದಕ್ಕೆಲ್ಲ ಒಂದೊಂದು ಪ್ರಮಾಣಗಳಿದ್ದಾವೆ, ಒಂದೊಂದು ಪರಿಮಾಣ ಇದೆ. ಆ ಪರಿಮಾಣವನ್ನು ನೋಡಬೇಕು ಅಂತ ಹೇಳಂತಂದ್ರೆ ಎಲ್ಲವೂ ಒಂದೇ ಕಡೆ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರೊಳಗೂ ಒಬ್ಬ ವ್ಯಕ್ತಿಯೊಳಗೆ ಸಿಗೋದಂತೂ ಸಾಧ್ಯವೇ ಇಲ್ಲ ಅಂತ. ಆದರೆ ಆಚಾರ್ಯರವನ ದೇಹ ಹೇಗಿತ್ತು ಅಂತ ಹೇಳಂತಂದ್ರೆ ಪ್ರತಿಮಾ ಲಕ್ಷಣಾಯ ಲಕ್ಷ್ಯಂ. ಎಂಥ ಮಾತ್ರ ಇದು. ಆ ಪ್ರತಿಮಾ ಲಕ್ಷಣವನ್ನು ತಿಳಿದವರು ಹೇಳ್ತಿದ್ರಂತೆ, ಪ್ರತಿಮೆ ಹೇಗಿರಬೇಕು ಅಂತ ಹೇಳಂತಂದ್ರೆ, ನಾವು ರಚನೆ ಮಾಡುವಂತಹ ಪ್ರತಿಮೆ ಹೇಗಿರಬೇಕು ಅಂತ ಹೇಳಂತಂದ್ರೆ, ಈ ಆಚಾರ್ಯರ ಶರೀರ ಇದೆ ಅಲ್ವಾ, ಆಚಾರ್ಯರ ದೇಹ ಹೇಗಿದೆಯೋ ಹಾಗೆ ಪ್ರತಿಮೆಯ ಲಕ್ಷಣ ಇರಬೇಕು ಅಂತ. ಅಂದರೆ ಆಚಾರ್ಯರ ಶರೀರ ಎಷ್ಟು ಸಲಕ್ಷಣ ಭರಿತವಾಗಿತ್ತು ಅಂತ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಶಕ್ಯ ಇದೆ. ಹಾಗಾಗಿ ಅಂತಹ ಭವ್ಯವಾದ ಸಕಲ ಸಲ್ಲಕ್ಷಣೋಪೇತವಾಗಿರುವಂತಹ ಈ ಆಚಾರ್ಯರ ಶರೀರ ಅದಿತ್ತು ಅಂತ ನಿರೂಪಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇಷ್ಟು ಹೇಳಿ ಕಡೆಗೆ ಒಂದು ಮಾತನ್ನು ಹೇಳ್ತಾರೆ, ಅಲ್ಲ ಇದನ್ನೆಲ್ಲ ಕಟ್ಕೊಂಡು ನಮಗೇನಾಗಬೇಕು ಅಂತ. ಸೌದು ತುಳಸಿ ಮಾಲೆ ಹಾಕೊಂಡ್ರು, ಅದು ಇದು ಹೌದು. ಇಬ್ಬರು ಇಷ್ಟೇ ಹೇಳಿದ್ರೆ ಏನು, ಆಚಾರ್ಯದ ಬೇರೆ ಏನಾದರೂ ಪವಾಡ ಹೇಳ್ಬೋದಿತ್ತಲ್ಲ, ಬೇರೆ ಏನಾದರೂ ಪವಾಡ ಹೇಳ್ಬೋದಿತ್ತು, ಬೇರೆ ಬೇರೆ ಘಟನೆಗಳನ್ನು ನಿರೂಪಣೆ ಮಾಡಬೇಕಿತ್ತು. ಅವ್ರು ಬರೀ ಒಂದು ಹೌದು ಸರಿ, ಆ ಪದ್ಮತೀರ್ಥ ಒಂದು ಪುಸ್ತಕ ಕದ್ದಿದ್ದ, ಅದಾಯಿತು, ಜಯಸಿಂಹರಾಜನ ಹತ್ರ ಬಂದರು, ಕೊಟ್ಟರು, ಮುಗಿದೋಯ್ತು. ಅವನು ಒಳ್ಳೆ ಆಧಾರದಿಂದ ಗೌರವ ಮಾಡಿದ, ಒಂದಿಷ್ಟೇನೋ ಒಂದು ಅವನೊಂದಿಷ್ಟು ಹೊಗಳೋದು ಅಥವಾ ಏನಾದರೂ ಒಂದು ಆಚಾರ್ಯರು ಆಶೀರ್ವಾದ ಮಾಡಿರುವಂತಹ ಆಶೀರುಕ್ತಿಗಳದ್ದು ಅದನ್ನ ಏನಾದರೂ ಹೇಳ್ಬೋದಿತ್ತು. ಅವರಿಬ್ಬರ ಸಂಗಮವನ್ನು ಅದನ್ನೇನಾದರೂ ವರ್ಣನೆ ಮಾಡ್ಬೋದಿತ್ತು. ಆದರೆ ಆಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಯಾಕೆ ಇಷ್ಟೊಂದೆಲ್ಲ ವಿಸ್ತೃತವಾಗಿ ಇದನ್ನು ವರ್ಣನೆ ಮಾಡ್ಕೊಂಡು ಬಂದರು? ಸಾಮಾನ್ಯವಾಗಿ ಇದನ್ನೆಲ್ಲ ಹೇಳ್ಕೊಂಡು ಬರುವಾಗ ಒಂದು 35ರಿಂದ 40 ಶ್ಲೋಕ ತನಕ ಆಚಾರ್ಯರದ ಈ ಲಕ್ಷಣಗಳ ಬಗ್ಗೆನೇ ನಿರೂಪಣೆ ಮಾಡ್ತಾರೆ. ಅವರ ಕಾಲ ಆಗಿತ್ತು, ಅವರ ಕೈ ಆಗಿತ್ತು, ಅವರ ಮುಖ ಆಗಿ ಎಲ್ಲವನ್ನು ಅವರ ಪುಸ್ತಕಗಳನ್ನು ಹೊತ್ಕೊಂಡು ಬಂದರು. ಇದೆಲ್ಲ ಯಾಕೆ ಅಂತನ್ನೋದಕ್ಕೆ ನಾರಾಯಣ ಪಂಡಿತಾಚಾರ್ಯರೇ ಇದಕ್ಕೆ ಉತ್ತರ ಕೊಡ್ತಾರೆ. ಏನು ಅಂತ ಹೇಳಿದರೆ, ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಾ ಪ್ರಪಂಚ ಯೇಯು ನನು ಮಧ್ವಸ್ಯ ನ ಮಾದೃಶೋಲ್ಪಬೋಧಾ. ಎಂಥ ಮಾತು! ಯಾಕೆ ಹೇಳ್ತೇನೆ ಗೊತ್ತಾ ನಾನು ಇದನ್ನೆಲ್ಲ? ನಾರಾಯಣ ಪಂಡಿತಾಚಾರ್ಯ ಕೊಡೋ ಉತ್ತರ ಯಾಕೆ ಅಂತಂದರೆ, ಆಚಾರ್ಯರ ಗಮನ, ಆಸನ, ಸಂಕಟ, ಅವರು ಮಾಡಿರುವಂತಹ ನಡೆದಾಡಿದ ರೀತಿ, ಅವರು ಓಡಾಟವನ್ನು ಅದನ್ನು ಹೇಳ್ರಿ. ಅವ್ರು ಎಲ್ಲಿ ಕೂತದ್ದನ್ನು ಹೇಳ್ರಿ. ಅವರ ಬಗ್ಗೆ ಇನ್ನಷ್ಟು ಕಥೆಗಳನ್ನು ಹೇಳ್ರಿ, ಅವರ ದೇಹ ವರ್ಣನೆಯನ್ನು ಮಾಡ್ರಿ. ಇದೆಲ್ಲ ಏನಾಗತ್ತೆ? ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿಹಿ. ಕೇವಲ ಈ ಆಚಾರ್ಯರು ನಡೆದಾಡಿದ್ದನ್ನು ಅಥವಾ ಅವರು ಕೂತದ್ದನ್ನು, ಅವರ ಬಗ್ಗೆ ಕಥೆಯನ್ನು, ಅವರ ಬಗ್ಗೆ ಏನೋ ಬೇರೆ ಹೇಳಿದ್ದನ್ನು ಕೇಳಿದ್ರೂ ಸಾಕು, ಅದನ್ನು ಸ್ಮರಿಸಿದ್ರೂ ಸಾಕು. ಕೇಳೋದು ಮಾತ್ರ ಅಲ್ಲ, ಸ್ಮರಿಸಿದ್ರೂ ಸಾಕು. ಭವಾಪವರ್ಗದಾತ್ರೀಹಿ, ಈ ಸಂಸಾರದಿಂದ ದೂರು ಮಾಡಿ ನಮಗೆ ಅಪವರ್ಗವನ್ನು ಅಂದರೆ ಮೋಕ್ಷವನ್ನು ಕೊಡುತ್ತೆ ಆಚಾರ್ಯರ ಈ ಎಲ್ಲ ದೃಷ್ಟಾಂತಗಳಿಂದ. ಹಾಗಿದ್ರೆ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದದೇ. ತಮ್ಮ ಯೌವನದಲ್ಲೋ ತಮ್ಮ ಬಾಲ್ಯದಲ್ಲೂ ಏನು ಆಚಾರ್ಯರ ಆ ಓಡಾಟವನ್ನು ಕಂಡಿದ್ರು, ಅವರ ಕೂತದ್ದನ್ನು, ಅವರು ತಾವು ಧಾರಣೆ ಮಾಡಿರುವಂತಹ ಅವರ ಮೈಯ ಲಕ್ಷಣವನ್ನು ಏನು ಕಂಡಿದ್ರು, ಅದನ್ನು ಯಾಕೆ ವರ್ಣನೆ ಮಾಡಿದ್ರು ಅಂತ ಹೇಳಂತಂದ್ರೆ, ಅದನ್ನೇ ಈಗ ಸ್ಮರಣೆ ಮಾಡಿಕೊಂಡ್ರು ನಾರಾಯಣ ಪಂಡಿತಾಚಾರ್ಯರು. ಇದನ್ನು ಬರೇ ಸ್ಮರಣೆ ಅವರು ಮಾಡ್ಕೊಂಡಿದ್ದಲ್ಲ, ನಾವು ಸ್ಮರಣೆ ಮಾಡ್ಕೊಳ್ಬೇಕು. ನಾನು ಸ್ಮರಣೆ ಮಾಡ್ಕೊಂಡಿದ್ದೇನೆ ಹೇಗೋ ಹಾಗೆ ಆಚಾರ್ಯರ ಲಕ್ಷಣ ಹೀಗಿತ್ತು, ಇದನ್ನು ನೀವು ಸ್ಮರಣೆ ಮಾಡ್ಕೊಳ್ರಿ, ನಿಮಗೂ ಕೂಡ ಭವದಿಂದ, ಈ ಸಂಸಾರದಿಂದ ಮುಕ್ತಿ ಹೊಂದುತ್ತೀರಿ, ಮೋಕ್ಷವನ್ನು ಪಡಿತೀರಿ ಅಂತ ನಾರಾಯಣ ಪಂಡಿತಾಚಾರ್ಯ ಆಶಯ. ಅವ್ರು ಮತ್ತೆ ಮುಂದುವರೆದು ಹೇಳ್ತಾರೆ, ಕಥಮಪ್ಯಮರಾಹ ಪ್ರಪಂಚಯೇಯು ನನು ಮಧ್ವಸ್ಯ ನ ಮಾದೃಶೋಲ್ಪಬೋಧಾ ಅಂತ. ಆಚಾರ್ಯರು ಇಂತಹ ಈ ದಿವ್ಯವಾದ ಈ ಎಲ್ಲ ಆ ಲೀಲೆಯನ್ನ, ಈ ನಡೆದಾಡಿದ್ದ ಬಗೆಯನ್ನ, ಕೂತ ಬಗೆಯನ್ನ, ಅವರ ಮಹಿಮೆಯ ಲೀಲೆಗಳನ್ನ ಹೇಗಾದ್ರೂ ದೇವತೆಗಳು
ವಿಸ್ತಾರ ಮಾಡಿ ಹೇಳಿ ಯಾರು, ಅವರು ಅದನ್ನು ವಿಸ್ತಾರಗೊಳಿಸಿ ಯಾರು. ಆದರೆ ನನುಮಧ್ಯಸ್ಥ ಈ ಆಚಾರ್ಯರ ಈ ದಿವ್ಯ ಚರಿತ್ರೆಯನ್ನು ಮಾದೃಶಃ ಅಲ್ಪಬೋಧಾಹ, ನನ್ನಂತಹ ಅಲ್ಪ ಬೋಧರು, ಅಲ್ಪ ತಿಳುವಳಿಕೆಯುಳ್ಳವರು ಏನು ತಾನೇ ಆಚಾರ್ಯರನ್ನು ಎಷ್ಟು ತಾನೇ ಹೊಗಳಲಿಕ್ಕೆ ಸಾಧ್ಯ ಅಂತ ಸ್ವಾಹಂಕಾರ ಖಂಡನೆ. ಆಚಾರ್ಯರನ್ನ ಸಾಕ್ಷಾತ್ತಾಗಿ ಕಂಡವರ ಮಾತೆ ಹೀಗಾದರೆ ನಾವು ಏನೂ ಇಲ್ಲದೇನೆ ನಾವು ಹಾರಾಡಿದರೆ ನಮ್ಮ ಯೋಗ್ಯತೆ ಎಲ್ಲಿದೆ, ನಮ್ಮ ಸಾಮರ್ಥ್ಯ ಎಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಹಿರಿಯರಿಂದ ಕಲಿಬೇಕಾದದ್ದು ಏನು ಅಂತ ಹೇಳಿತಂದರೆ, ಅಷ್ಟೆಲ್ಲ ಜ್ಞಾನದಿಂದ ಪರಿಪೂರ್ಣರಾಗಿದ್ದರೂ ಕೂಡ ಒಂದು ಚೂರು ಅಹಂಕಾರ ಅವರ ಮೈಯಲ್ಲಿ ಇರ್ತಾ ಇರಲಿಲ್ಲ. ಅದನ್ನು ನಾವು ಗಮನಿಸಬೇಕಾದಂತಹ ಪ್ರಸಂಗ ನಾವಿಲ್ಲಿದೆ. ಅದನ್ನೇ ಹೇಳಿದ್ದು ನನು ಮಧ್ಯಸ್ಥೆ ನಮಾದೃಶೋಲ್ಬಹುದು. ಇದನ್ನು ದೇವತೆಗಳು ವರ್ಣಿಸಿ ಯಾರು ಆಚಾರ್ಯರ ಚರಿತ್ರೆಯನ್ನು, ಲೀಲೆಗಳನ್ನು, ನನ್ನಂಥವರಲ್ಲ, ನನ್ನಂತಹ ಅಲ್ಪ ತಿಳುವಳಿಕೆಯವರು, ಈ ಮಾತು ಅಲ್ಪ ತಿಳುವಳಿಕೆಯವರಲ್ಲ ಅಂತ ಹೀಗೆ ಆಚಾರ್ಯರ ಬಗ್ಗೆ ನಿರೂಪಣೆ ಮಾಡಿ ಕಡೆಗೆ ಅಲ್ಲಿಂದ ಏನಾಯಿತು, ಅಲ್ಲಿಂದ ಮುಂದೆ ವಿಷ್ಣುಮಂಗಲವನ್ನು ದೇವಸ್ಥಾನವನ್ನು ತಾವು ಅಲ್ಲಿಗೆ ತಲುಪಿದರು ಅಂತ ನಿರೂಪಣೆ ಮಾಡ್ತಾರೆ. ಆ ವಿಷ್ಣುಮಂಗಲವನ್ನು ತಲುಪಿದ ಮೇಲೆ ಅಲ್ಲಿ ವಿಷ್ಣುಮಂಗಲ ದೇವಸ್ಥಾನವನ್ನು ತಲುಪಿದ ಮೇಲೆ ಅಲ್ಲಿ ಆಚಾರ್ಯರು ತಾವು ಏನು ಮಾಡಿದರು ಅಂತ ಹೇಳಿದಂದರೆ ಪರಮಾತ್ಮನ ಕಥೆಯನ್ನು ಪ್ರವಚನ ಮಾಡಿದರು ಅಂತ. ಅದು ಎಷ್ಟು ಚಂದ ಪ್ರವಚನ, ಅದು ಗಾಯನ ವಾಚನ. ಅದು ಯಾಕೆ ಅಂತ ಹೇಳಂತಂದರೆ, ಅವದತ್ಸ ಕಥಾಂ ರಥಾಂಗ ಪಾಣೇ ಭಗವಾನ್ ಭಾಗವತೆ ಭವ ಅಪಹಂತ್ರೀಂ ಅನುರೂಪ ಗುಣಸ್ವರಾದಿ ಭಾಜಾ ನಿಜಶೇಷ್ಯ ಪ್ರವರೇಣ ವಾಚ್ಯಮಾನೆ. ಇದು ಹೇಗೆ ಗಾಯನ ವಾಚನ, ಹಾಗಿದ್ರೆ ಗಾಯನ ಮಾಡಿದವರು ಯಾರು, ಚೆನ್ನಾಗಿ ಹಾಡಬೇಕು. ಹೇಗೆ ಯಾರು ಗಾಯನ ಹಾಡಿದವರು ಯಾರು ಅಂತ ಹೇಳಂತಂದರೆ, ಅವರ ಶಿಷ್ಯಪ್ರವರ ಯಾರು ಅಂತ ಹೇಳಂತಂದ್ರೆ ಋಷಿಕೇಶ ತೀರ್ಥರು, ಪಲಿಮಾರು ಮಠದ ಮೂಲ ಯತಿಗಳಾಗಿರುವಂತಹ ಋಷಿಕೇಶ ತೀರ್ಥರು ಗಾಯನವನ್ನು ಮಾಡಿದರು. ಯಾವುದನ್ನು? ಭಾಗವತನ್ನು ಅವರು ಗಾಯನ ಮಾಡಿದರು. ಆಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅದಕ್ಕೆ ಅರ್ಥವನ್ನು ಹೇಳಿ ಆ ಪರಮಾತ್ಮನ ದಿವ್ಯವಾದ ಮಂಗಳವಾದ ಕಥೆಯನ್ನು ಅಲ್ಲಿ ನಿರೂಪಣೆ ಮಾಡಿದರು ಅಂತ ನಿಜ. ಮತ್ತು ಇದು ಋಷಿಕೇಶ ತೀರ್ಥರ ಬಗ್ಗೆನೂ ವರ್ಣನೆ ಮಾಡ್ತಾರೆ. ನಿಜ ಶಿಷ್ಯ ಅನುರೂಪ ಗುಣ ಸ್ವರಾದಿಭಾಜ, ಆಚಾರ್ಯರದ ಧ್ವನಿ ಹೇಗೋ, ಆಚಾರ್ಯರ ಸ್ವರ ಹೇಗೋ, ಆಚಾರ್ಯರದ ಆ ಧ್ವನಿಯಲ್ಲಿನ ಏರಿಳಿತಗಳು ಹೇಗೋ, ಅವರ ಸಂಗೀತದ ಜ್ಞಾನ ಹೇಗೋ, ಅದರಂತೆಯೇ ಈ ಅದೇ ಸಂಗೀತದ ಮಾರ್ಗದಲ್ಲಿಯೇ ಅತ್ಯಂತ ಮನೋಹರವಾಗಿ ಇಂಪಾದ ಧ್ವನಿಯಲ್ಲಿ ಯಾರು ಋಷಿಕೇಶ ತೀರ್ಥರು ಆ ಭಾಗವತವನ್ನು ಗಾಯನ ಮಾಡಿದರೆ, ಹಾಡಿದರೆ, ಆ ಹಾಡಿದ್ದನ್ನು ವ್ಯಾಖ್ಯಾನ ಮಾಡಿದಂತಹ ಮಹಾತ್ಮರು ಆಚಾರ್ಯರು ಅಂತ ನಿರೂಪಣೆ ಮಾಡ್ತಾರೆ. ಆ ವಿಷ್ಣುಮಂಗಲ ಪ್ರದೇಶಕ್ಕೆ ಹೋದಾಗ ಇದೆಲ್ಲ ಆಯಿತು ಅಂತ ನಿರೂಪಣೆ ಮಾಡಿ ಕಡೆಗೆ ಆಚಾರ್ಯರು ಇನ್ನು ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತು ನಾರಾಯಣ ಆಚಾರ್ಯರು ಮಧ್ವಗುರುಗಳು ಕೂಡುವುದು ಎಲ್ಲಿ ಅಂತ ಹೇಳಂತಂದರೆ ಸೇರುವುದು, ಒಟ್ಟಾಗಿ ಅವರಿಬ್ಬರ ಮಧ್ಯ ಮೊದಲ ಭೇಟಿ ಆಗುವುದು ಇದೇ ಪ್ರಸಂಗದಲ್ಲೇ. ಅದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಇನ್ನು ತಮ್ಮ ತಂದೆಯವರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಹೇಗೆ ಅಂತ ಹೇಳಂತಂದರೆ, ಲಿಕುಚ ವಂಶ, ಲಿಕುಚ ವಂಶದಲ್ಲಿ ಒಬ್ಬ ಆಂಗಿರಸ ಗೋತ್ರದವರು ಲಿಕುಚ ವಂಶ, ಒಬ್ಬ ವಿದ್ವಾಂಸರು ಯಾರು ಅಂತ ಹೇಳಂತಂದರೆ ಸುಬ್ರಹ್ಮಣ್ಯ ಪಂಡಿತರು ಅಂತ ಅವರ ಹೆಸರು. ಅವರು ಕೂಡ ಕವಿಗಳಾಗಿದ್ದಂಥವ್ರು. ಎಲ್ಲ ವಾದಿಗಳಿಂದಲೂ ಕೂಡ ಎಲ್ಲ ವಾದಿಗಳು ಕೂಡ ಅವರನ್ನು ಆಧರಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಅಂತಹ ಒಬ್ಬ ವಿದ್ವಾಂಸರು ಸುಬ್ರಹ್ಮಣ್ಯ ಪಂಡಿತರು ಅಂತ. ಅವರಿಗೆ ಅನುಕೂಲವಾದಂತಹ ಒಬ್ಬ ಹೆಂಡತಿಯೂ ಕೂಡ ಇದ್ಲು. ಅನೇಕ ಬಾರಿ ತಾವು ಮಕ್ಕಳಿಗಾಗಿ ಪ್ರಯತ್ನ ಪಟ್ಟರೂ ಕೂಡ ಸರಿಯಾದ ಗರ್ಭ ನಿಲ್ಲದೇನೆ ಮಕ್ಕಳು ಆಗ್ತಾ ಇರಲಿಲ್ಲ. ಕಡೆಗೆ ಅಭಜತ್ ಭುವನ ಪ್ರಭು ಹರೀಶೋ ಸುತಕಾಮ ಸುಧೇವ ಸೂನು ಭಕ್ತ, ಕೃಷ್ಣನ ಅನನ್ಯ ಭಕ್ತಳು ಆ ಸುಬ್ರಹ್ಮಣ್ಯ ಪಂಡಿತರ ಹೆಂಡತಿ. ಅವಳು ಏನು ಮಾಡಿದ್ಲು ಅಂತ ಹೇಳಂತಂದರೆ, ಹರಿಹರ ಇಬ್ಬರನ್ನೂ ಕೂಡ, ಶಂಕರ ಮತ್ತು ನಾರಾಯಣ ಇಬ್ಬರನ್ನೂ ಕೂಡ ಆರಾಧನೆ ಮಾಡಿದ್ಲು. ಅದರ ಪ್ರಭವಾಗಿ ಪರಮೇಶ್ವರಯೋಹೋ ಪ್ರಸಾದ ಯೋಗಾತ್ ಸುತರತ್ನಂ ತದಸೂತ ಸೂರಿಪತ್ನಿ. ಆ ಇಬ್ಬರು ಆ ಪರಮಾತ್ಮ ಹರಿಹರರ ಅನುಗ್ರಹದಿಂದ, ಪರಮಾತ್ಮ ಮತ್ತು ರುದ್ರದೇವರ ಅನುಗ್ರಹದಿಂದಾಗಿ ಆ ಸೂರಿಪತ್ನಿ, ಆ ಸುಬ್ರಹ್ಮಣ್ಯ ಪಂಡಿತರ ಪತ್ನಿ ಒಬ್ಬ ಪುತ್ರರತ್ನನನ್ನು ಹಡೆದ್ಲು ಅಂತ ಹೇಳ್ತಾಳೆ. ಎಂತಹ ಎಲ್ಲ ಪರೀಕ್ಷೆಯಲ್ಲೂ ಕೂಡ ಅದನ್ನು
ಮೀರಿ ಪರೀಕ್ಷೆಯನ್ನೂ ಮೀರಿ ನಿಂತವರು ಅಂತ. ಅಂದರೆ ಅಷ್ಟು ಅದನ್ನು ಪರೀಕ್ಷೆ ಮಾಡಲಿಕ್ಕೂ ಆಗದೇ ಇರುವಷ್ಟು ಕೆಪಾಸಿಟಿ ಅವರಲ್ಲಿದೆ ಅಂತ. ಅಂತಹ ಅಂತಹ ರತ್ನರಾಗಿದ್ದರು ಇವರು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ. ಹುಟ್ಟಿದ ಕೂಸಿಗೆ ತ್ರಿವಿಕ್ರಮ ಅಂತ ಹೆಸರಿಟ್ಟರು. ಹಾಗಾಗಿ ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಹೆಸರನ್ನೇ ಪಡೆದರು ಅಂತ. ಮತ್ತು ಕಲಭಾಷಣ ಏವ ಸೂರಿಪೂತಃ, ಆಡುವ ಮಾತು, ಇನ್ನು ಕಲಭಾಷೆ ಅಂತ ಹೇಳಂತಂದ್ರೆ ಶಿಶುವಾಗಿದ್ದಾಗ ಆಡುವ ಮಾತುಗಳೇ ಶ್ಲೋಕಗಳಾಗಿ ಬರ್ತಾ ಇತ್ತಂತೆ ಅವರಿಗೆ. ಅಷ್ಟು ಕವಿತ್ವ ಅವರಲ್ಲಿ ತುಂಬಿಕೊಂಡಿತ್ತು. ಕವಿರಾಸೀತ್ ಅನವದ್ಯ ಪದ್ಯವಾದಿ, ತಮ್ಮ ಎಳವೆಯಲ್ಲಿಯೇ ತಮ್ಮ ಬಾಲ್ಯದಲ್ಲಿಯೇ ಒಂದು ಕಾವ್ಯವನ್ನೂ ರಚನೆ ಮಾಡಿಕೊಟ್ಟಿದ್ದಾರೆ. ಯಾವುದು ಉಷಾಹರಣ ಅಂತ, ಇವತ್ತಿಗೂ ಅದು ಆ ಕಾವ್ಯ ಇದೆ. ಅಂತಹ ಉಷಾಹರಣ ಎಂಬಂತಹ ಕಾವ್ಯವನ್ನು ಬಾಲ್ಯದಲ್ಲಿಯೇ ರಚನೆ ಮಾಡಿದವರು ತ್ರಿವಿಕ್ರಮ ಪಂಡಿತರು. ಅದಕ್ಕೆ ಅವರನ್ನು ಕವಿಕುಲ ತಿಲಕ ಅಂತ ಹೇಳ್ತಾರೆ. ಅವರಿಗೆ ಪ್ರಸಿದ್ಧಿ ಇದ್ದದ್ದೇ ಕವಿಕುಲ ತಿಲಕ ಅಂತ. ಹೀಗೆ ಮತ್ತು ಅವರ ಮನೆಯಲ್ಲಿ ಬಂದಂತಹ ಪರಂಪರೆ ಅದು ಮಾಯಾವಾದದ ಪರಂಪರೆ, ಅದನ್ನು ನೆಚ್ಚಿಕೊಂಡಂತಹ ಬಂದ ಪರಂಪರೆ. ಆ ಬಾಲ್ಯದಲ್ಲಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಾಗ ಅನೇಕ ಪ್ರಶ್ನೆಗಳು ಇರ್ತಾ ಇತ್ತು. ಆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೇಳಿದಾಗ, ಗುರುಗಳ ಬಳಿ ಉತ್ತರ ಕೇಳಿದಾಗ ತ್ರಿವಿಕ್ರಮ ಪಂಡಿತರು ಉತ್ತರ ಸಮರ್ಪಕವಾಗಿ ಸಿಗ್ತಾ ಇರಲಿಲ್ಲ. ಆ ಸಮರ್ಪಕವಾದ ಉತ್ತರ ಸಿಗ್ತಾ ಇರಲಿಲ್ಲ. ಅದರಿಂದಾಗಿ ಅವ್ರಿಗೆ ಏನು ಮಾಡಬೇಕು ತೋಚ್ತಾ ಇರಲಿಲ್ಲ. ಇದನ್ನು ಬಿಟ್ಟು ಬಿಡೋಣವಾ ಏನು. ಆದರೂ ಜೊತೆಗಿರುವ ಗೆಳೆಯರು ಹೇಳ್ತಾ ಇದ್ರು, ಹಾಗೆಲ್ಲ ಮಾಡಬಾರ್ದು, ಹಿರಿಯರೆಲ್ಲ ನಂಬಿಕೊಂಡು ಬಂದಿದ್ದಾರೆ, ಹಾಗಾಗಿ ಏನಿದ್ರು ಕೂಡ ಇದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಅಂತ ಆ ಮಾತಿನಿಂದ ಅದನ್ನೇ ಅಭ್ಯಾಸ ಮಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅವರ ಅಭ್ಯಾಸ ನಡೆದಿತ್ತು ಅಂತ ಹೇಳಂತಂದ್ರೆ, ಅವರು ಯೌವನಕ್ಕೆ ಬರುವ ಹೊತ್ತಿಗೆ 25,000 ಮಾಯಾವಾದದ ಗ್ರಂಥಗಳನ್ನೆಲ್ಲ ಓದಿದ್ರಂಥವ್ರು. ಅಷ್ಟು ಗ್ರಂಥಗಳನ್ನು ಓದಿ ಅರಗಿಸಿಕೊಂಡವರು. ಅಲ್ಲಿಗೆ ಅವತ್ತಿನ ಪ್ರಸಂಗದೊಳಗೆ ಯಾರೇ ಮಾಯಾವಾದದ ಬಗ್ಗೆ ಏನೇ ಪ್ರಶ್ನೆಯನ್ನು ಎತ್ತುಕೊಂಡು ಬಂದರೂ ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರಿಸಬಲ್ಲ ಮತ್ತು ಪ್ರತಿವಾದಿಯನ್ನು ಹೆಡೆಮುರಿ ಕಟ್ಟಬಲ್ಲಂತಹ ಅಗ್ರಗಣ್ಯ ವಿದ್ವಾಂಸರು ತ್ರಿವಿಕ್ರಮ ಪಂಡಿತಾಚಾರ್ಯರಾಗಿದ್ದರು. ಅಷ್ಟು ಅದರೊಳಗೆ ಮೇಳೈಸಿಬಿಟ್ಟಿದ್ರು. ಒಳಗಡೆ ಸಂಕೋಚಗಳಿದೆ, ಹೌದು, ಪ್ರಶ್ನೆಗಳಿದ್ದಾವೆ, ಇಲ್ಲ ಅಂತೇನಿಲ್ಲ. ಆದರೂ ಇಷ್ಟೆಲ್ಲ ಆದರೂ ಕೂಡ ಯಾರಾದರೂ ಒಬ್ಬ ಪ್ರತಿವಾದ ಬಂದ ಅಂತ ಹೇಳಿಂತಂದ್ರೆ, ಮಾಯಾವಾದದ ಮೇಲೆ ಪ್ರಶ್ನೆ ಹಾಕಿಕೊಂಡು ಪ್ರತಿವಾದಿ ಬಂದ ಅಂತ ಹೇಳಿಂತಂದ್ರೆ ಅವನನ್ನು ಬಾಯಿ ಮುಚ್ಚಿಸಿಬಿಡ್ತಿದ್ರು ವಾದದಲ್ಲಿ ಅಂತ. ಅಷ್ಟು ಪಾಂಡಿತ್ಯವನ್ನು ಅವರು ಪಡೆದಿದ್ರು. ಏನು ಸಾಮಾನ್ಯ ಅಲ್ಲ. 25,000 ಸಪಾದ ಲಕ್ಷ ಅಂದರೆ 25,000 ಏನು ಗ್ರಂಥಗಳನ್ನು, ಮಾಯಾವಾದದ ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥವ್ರು. ಬರೇ ಅಷ್ಟು ಮಾತ್ರ ಯಾಕೆ, ಆಚಾರ್ಯರ ಅನೇಕ ಶಿಷ್ಯರನ್ನು, ಆಚಾರ್ಯರನ್ನ ಅಲ್ಲಿ ಇಲ್ಲಿ ಕಲಿತು ಅವರ ಸಿದ್ಧಾಂತವನ್ನು ಒಂದಿಷ್ಟು ತಿಳಿದು ಬಂದಂತಹ ಅನೇಕ ವಿದ್ವಾಂಸರನ್ನು ಕೂಡ ಅವರು ವಾದದಲ್ಲಿ ಸೋಲಿಸಿ ಹಾಕಿದ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಮ್ಮೆ ಅವರ ತಂದೆಯವರು ಕರೆದು ಹೇಳ್ತಾರೆ, ಪಾಪ ವಯಸ್ಸಾಗಿತ್ತು ಅವರಿಗೂ ಕೂಡ, ಯಾಕೋ ನನಗೊಂದು ಈ ಯಾವುದಕ್ಕೂ ಒಂದು ಸ್ಪಷ್ಟವಾದ ಉದಾಹರಣೆ ಇಲ್ಲ. ಒಮ್ಮೆ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳಂತನ್ನೋದು, ನಿರ್ಗುಣ ಅಂತ ಹೇಳಿ ಸಗುಣವನ್ನು ಉಪಾಸನೆ ಮಾಡೋದು, ಅವನು ಸಗುಣ ಅಂತ ಉಪಾಸನೆ ಮಾಡೋದು, ಇದು ಸರಿ ಆಗೋದಿಲ್ಲ. ಇದು ಹೇಗಾಗತ್ತೆ ಅಂತ ಹೇಳಂತಂದ್ರೆ, ಕಾಶ್ಮೀರಕ್ಕೆ ದಾರಿ ಕೇಳಿದವನಿಗೆ ಕನ್ಯಾಕುಮಾರಿ ದಾರಿ ತೋರಿಸಿದಾಗ ಆಗತ್ತೆ ಅಂತ ಆ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಅಂದರೆ ಪರಮಾತ್ಮನನ್ನ ಗುಣಪೂರ್ಣನನ್ನಾಗಿ, ಗುಣ ಇಲ್ಲದೇನೆ ಅದು ಕಲ್ಪನೆಗೂ ನಿಲುಕುವಂಥದ್ದಲ್ಲ. ಪರಮಾತ್ಮ ನಿರ್ಗುಣ ಅನ್ನೋದಿದೆ ಅಲ್ವಾ, ಆ ನಿರ್ಗುಣ ಅನ್ನೋದ್ರಲ್ಲೇ ಒಂದು ಗುಣ ಸೇರ್ಕೊಂಡ್ಬಿಟ್ಟಿದೆ. ಆ ನಿರ್ಗುಣ ಅನ್ನೋದೇ ಒಂದು ಗುಣ. ಹಾಗಾಗಿ ಆ ಕಲ್ಪನೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಪರಮಾತ್ಮನನ್ನು ಗುಣಪೂರ್ಣನನ್ನಾಗಿ ಉಪಾಸನೆ ಮಾಡುವುದು ನನಗೆ ಸೂಕ್ತ ಅಂತ ಅನಿಸತ್ತೆ ಅಂತ ತಮ್ಮ ಕಡೆಗಾಲದಲ್ಲಿ ಯಾರಿಗೆ, ಈ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಸುಬ್ರಹ್ಮಣ್ಯ ಪಂಡಿತರು ಹೇಳಿಬಿಟ್ಟಿದ್ರು. ಇಷ್ಟೆಲ್ಲ ಆದಾಗ ಈ ಆಚಾರ್ಯರನ್ನು ಹೀಗೆಲ್ಲ ಆಗಿತ್ತು. ಅಷ್ಟಾಗಿ ಅವರು ಮರಣಿಸಿಬಿಟ್ಟಿದ್ರು. ಆದರೂ ಕೂಡ ತಂದೆಯವರು ಹೇಳಿದರೂ ಕೂಡ ಮೇಲೆ ಅಷ್ಟು ಮಾತ್ರ ಅಲ್ಲ, ಇವರು ಎಷ್ಟೋ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದ್ದೆಲ್ಲಿ ಅಂತ ಹೇಳಂತಂದರೆ, ಶಂಕರ ಪಂಡಿತರ ಹತ್ರ ಇರುವಂತಹ ಆಚಾರ್ಯರ ಗ್ರಂಥಗಳಿತ್ತು. ಎಂಥ ವಿಚಿತ್ರ ನೋಡ್ರಿ, ಪರಮಾತ್ಮ ಹೇಗೆ ತಾನು ಈ ಜಗತ್ತಿನ ಒಂದೊಂದು ವೈರುಧ್ಯಗಳನ್ನು ಹೇಗೆ ಇಟ್ಟಿರ್ತಾನೆ ಅನ್ನೋದನ್ನು ನಮಗೆ ಹೇಳಲಿಕ್ಕೆ ಶಕ್ಯ ಇಲ್ಲ. ಹಾಗೆ ಮಾಡಿರ್ತಾನೆ. ಇಲ್ಲಿ ಪ್ರಸ್ತುತ ಈ ಸುಬ್ರಹ್ಮಣ್ಯ ಪಂಡಿತರ ಮನೆಯಲ್ಲೂ ಕೂಡ ಅದೇ ಆ ರೀತಿಯಾಗಿ ಆಗಿತ್ತು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಯಾವಾದದ ಅತ್ಯಂತ ಪ್ರಗಲ್ಭ ವಿದ್ವಾಂಸರಾದರೆ, ಎಂತಹ ವಾದಿಯೇ ಎದುರು ಬಂದು ನಿಂತರೂ ಅವರಿಗೆ ಮಾಯಾವಾದದ ರೀತಿಯಲ್ಲೇ ತಕ್ಕದಾದ ಉತ್ತರವನ್ನು ಕೊಟ್ಟು ಅವರನ್ನು ಹೆಡೆಮುರಿ ಕಟ್ಟುವಂಥ ವಿದ್ವಾಂಸವರಾಗಿದ್ದರೆ, ಅವರ ತಮ್ಮ ಆಚಾರ್ಯರನ್ನು ಆರಾಧಿಸಿ ಅವರ ಗ್ರಂಥಗಳನ್ನು ಪಾಲನೆ ಮಾಡ್ತಿದ್ದಂತಹ ಸೇವಕ ಶಂಕರ ಪಂಡಿತರು.
ಪರಸ್ಪರ ವಿರುದ್ಧಿಗಳು. ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ಹೇಳ್ತಾರೆ ಸಹಸ್ರನಾಮದಲ್ಲಿ, ಅಣುಹು ಬೃಹತ್ ಕೃಶಃ ಸ್ಥೂಲ ಅಂತ. ಅಣು ಅಂದರೆ ತುಂಬ ಅಣುವಾಗಿರುವನು, ಬೃಹತ್ ಅಂತಂದ್ರೆ ಅತ್ಯಂತ ಬೃಹದಾಕಾರ ಆಗಿರು, ಕೃಶ ತೆಳ್ಳಗಿದ್ದಾನೆ, ಸ್ಥೂಲ ದಪ್ಪಗಿದ್ದಾನೆ ಅಂತ. ಈ ವೈರುಧ್ಯಗಳ ಹೇಗೆ ವೈರುಧ್ಯಗಳನ್ನು ಮೇಳೈಸ್ತಾನೆ ಅನ್ಲಿಕ್ಕೆ ಇದೊಂದು ಸಾಕ್ಷಿಯಾಗಿತ್ತು. ಈ ಶಂಕರ ಪಂಡಿತರ ಹತ್ರ ಮಧ್ವಾಚಾರ್ಯರ ಕೆಲವು ಗ್ರಂಥಗಳಿದ್ದಾವೆ ಅಂತ ಗೊತ್ತಾದಾಗ ಒಮ್ಮೆ ರಹಸ್ಯದಲ್ಲಿ ಅದನ್ನೆಲ್ಲ ನೋಡಿದರಂತೆ, ಏನಾದ್ರಂತ ನೋಡಿದಾಗ ಅವರಲ್ಲಿ ತುಂಬಿದ್ದಂತಹ ಎಷ್ಟೋ ಮಡುಗಟ್ಟಿರುವಂತಹ ಎಷ್ಟೋ ಪ್ರಶ್ನೆಗಳಿಗೆ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಆ ಗ್ರಂಥಗಳಲ್ಲಿಯೇ ಸಿಕ್ಕಿಬಿಟ್ಟವು ಅಂತ. ಆದರೂ ಕೂಡ ಆಚಾರ್ಯನೊಮ್ಮೆ ಎದುರಿಗೊಮ್ಮೆ ಕಾಣಬೇಕು. ಯಾಕೆ ವಿವೇಕಿ ಅವರು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಮಾತಿದೆ ಅಲ್ವಾ, ಅದನ್ನು ಅನುಸರಿಸುವಂತಹರಾಗಿದ್ದರು. ಅದಕ್ಕೋಸ್ಕರ ಏನೇ ಆಗಲಿ ಆಚಾರ್ಯರ ಎದುರಿಗೆ ವಾದ ಮಾಡಿಯೇ ನಾನು ಅದನ್ನು ಆ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಬೇಕು. ಒಂದು ಆಚಾರ್ಯ ಗೆಲ್ಲಬೇಕು, ಇಲ್ಲ ನಾನು ಗೆಲ್ಲಬೇಕು, ಮಧ್ವಾಚಾರ್ಯ ಗೆಲ್ಲಬೇಕು, ಇಲ್ಲ ನಾನು ಗೆಲ್ಲಬೇಕು ಅಂತ. ಯಾಕೆ ವಾದೇ ಜಾಯಿತೆ ತತ್ವಬೋಧ. ವಾದ ಅಂತ ಎಲ್ಲಿ ಇರುತ್ತೋ ಅಲ್ಲಿ ಯಾವತ್ತೂ ತತ್ವ ನಿಶ್ಚಯ. ನಾವು ತತ್ವ ಉಂಟಾಗತ್ತೆ, ಅಲ್ಲಿ ನಮಗೊಂದು ತತ್ವ ಸಿಗತ್ತೆ. ನಾವು ಅದು ಸತ್ಯ ಏನು ಅಂತ ಆ ವಾದದಿಂದಾಗಿ ಮಥಿತವಾಗಿ ಸತ್ಯ ಹೋಗಿ ಬರುತ್ತೆ, ನಾವು ಅದನ್ನು ಅಂಗೀಕಾರ ಮಾಡಲಿಕ್ಕೆ ತಯಾರಿರ್ತೀವಿ. ಆದರೆ ಈ ವಿತಂಡ ಮತ್ತು ಜಲ್ಪಗಳಲ್ಲೆಲ್ಲ ಹಾಗಿರಲ್ಲ. ನಾನು ಬರೀ ಗೆಲ್ಲೋದು ಅನ್ನೋದು ಹಠವೇ ಮುಖ್ಯ ಆಗಿರುತ್ತೆ. ಇನ್ನು ಜಲ್ಪ ಅಂತೂ ನಾನು ಸೋತರು ಚಿಂತೆ ಇಲ್ಲ, ಅವನಿಗೆ ಮಾತ್ರ ಗೆಲ್ಲಿಗೆ ಬಿಡಬಾರ್ದು ಅನ್ನುವ ಆ ಹಂಬಲ ಆಗಿರುತ್ತೆ. ಆದರೆ ವಾದ ಹಾಗಲ್ಲ. ವಾದ ಅದು ಅತ್ಯಂತ ಸರಿಯಾದ ಕ್ರಮದಲ್ಲಿ ಯಾವುದು ಸತ್ಯವೋ ಅದನ್ನೆಲ್ಲ ಪರಾಮರ್ಶೆ ಮಾಡಿ, ಶಾಸ್ತ್ರಗಳನ್ನು ಪುರಾಣಗಳನ್ನು ಎಲ್ಲವನ್ನೂ ಪರಾಮರ್ಶೆ ಮಾಡಿ ಯಾವುದು ಸತ್ಯ ಹೊರಗೆ ಬರುತ್ತೋ ಅದರಿಂದ, ಆ ವಾದದಿಂದ ಮಥಿತವಾದ ಸತ್ಯ ಅಮೃತ ಹೇಗೆ ಕ್ಷೀರ ಸಮುದ್ರವನ್ನು ಕಡೆದಾಗ, ಮೊಸರನ್ನು ಕಡೆದಾಗ ಬೆಣ್ಣೆ ಹೇಗೆ ಹೊರಗೆ ಬರುತ್ತೋ ಹಾಗೆ ವಾದಗಳು ಪರಸ್ಪರ ವಾದಗಳಾಯಿತು ಅಂತ ಹೇಳಂತಂದ್ರೆ ಅದರಿಂದ ಸತ್ಯ ಹೊರಗೆ ಬರುತ್ತೆ, ಒಂದು ತತ್ವ ಹೊರಗೆ ಬರುತ್ತೆ. ಅದನ್ನು ಅಂಗೀಕಾರ ಮಾಡಲಿಕ್ಕೆ ಸಿದ್ಧ ಇರಬೇಕು ಅಂತ. ಹಾಗಾಗಿ ಆ ವಾದವನ್ನು ಮಾಡಬೇಕು ಅಂತ, ಆಚಾರ್ಯರಿಗೆ ಸಾಕ್ಷಾತ್ತಾಗಿ ಕಾಣಬೇಕು ಅಂತ ಆಚಾರ್ಯ ಇದ್ದಂತಹ ಪ್ರದೇಶ ಇಲ್ಲಿ ವಿಷ್ಣುಮಂಗಲದಲ್ಲಿದ್ದರಲ್ವಾ, ವಿಷ್ಣುಮಂಗಲ ದೇವಸ್ಥಾನದಲ್ಲಿದ್ದರು. ಆ ವಿಷ್ಣುಮಂಗಲ ದೇವಸ್ಥಾನಕ್ಕೆ ಯಾರು ಇವರು ನಾರಾಯಣ ತ್ರಿವಿಕ್ರಮ ಪಂಡಿತಾಚಾರ್ಯ ನೋಡಲಿಕ್ಕೆ ಹೋದರು ಅಂತ ಅದನ್ನು ಹೀಗೆ ವರ್ಣನೆ ಮಾಡ್ತಾರೆ. ಕಡೆಯ ಪದ್ಯದಲ್ಲಿ 69ನೇ ಪದ್ಯದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ತಂ ವಿಷ್ಣು ಮಂಗಲಗತಂ ಬಹುಲ ಪ್ರಬೋಧಂ ಪ್ರಾಪ್ಯಾಭಿವಂದತ ತದಾ ಯುಗ ವಿಕ್ರಮಾರ್ಯ ಆನಂದದಂ ಸಚತುರಾನನಃ ಸಲಕ್ಷ್ಮ್ಯಾ ತತ್ವಂ ಪ್ರವೇತ್ತು ಮಮರೇಂದ್ರ ಇವಾಬ್ಜಯೋನಿಂ. ಎಷ್ಟು ಚಂದ. ತಂ ವಿಷ್ಣು ಮಂಗಲಗತಂ ಬಹುಲ ಪ್ರಬೋಧಂ. ಆ ವಿಷ್ಣು ಮಂಗಲ ದೇವಸ್ಥಾನದಲ್ಲಿರುವಂತಹ ಬಹುಲ ಪ್ರಬೋಧ ಯಾರು? ಮಧ್ವಗುರುಗಳು. ಅನೇಕ ಜ್ಞಾನಗಳಿಂದ ಸರ್ವಜ್ಞತ್ವವನ್ನು ಪಡೆದಂತಹವರು. ಅಂತಹ ಮಧ್ವಗುರುಗಳನ್ನು ಭೇಟಿಯಾಗಬೇಕು ಅಂತ ಅಲ್ಲಿಗೆ ಹೋಗಿ ಪ್ರಾಪ್ಯ ಅಭಿವಂದತ ಯಾರು? ತದಾ ಅಯುಗ್ ವಿಕ್ರಮಾರ್ಯ. ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರಿಗೆ ಹೋಗಿ ಆಚಾರ್ಯರಿಗೆ ನಮಸ್ಕಾರ ಮಾಡಿದರು ಅಂತ. ಅದು ಹೇಗಿತ್ತು ಅನ್ನೋದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಒಂದು ಸೊಗಸಾದ ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ? ತತ್ವಂ ಪ್ರವೇತ್ತುಂ ಅಮರೇಂದ್ರ ಇವ ಅಬ್ಜಯೋನಿಂ. ಹೇಗೆ ಜ್ಞಾನವನ್ನು ತಿಳಿಬೇಕು ಅಂತ ದೇವೇಂದ್ರ ಹೋಗಿ ಬ್ರಹ್ಮದೇವರ ಹತ್ರ ಹೋಗಿ ಕೂಡ್ತಾನೋ ಹಾಗೆ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಗುರುಗಳ ಬಳಿಗೆ ಹೋಗಿ ಕುಳಿತರು ಅಂತ ನಿರೂಪಣೆ ಮಾಡ್ತಾರೆ. ಅಲ್ಲಿಗೆ ಬ್ರಹ್ಮದೇವರನ್ನ ಆಚಾರ್ಯರನ್ನ ಬ್ರಹ್ಮದೇವರ ಸ್ಥಾನದಲ್ಲಿಯೂ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ದೇವೇಂದ್ರನ ಸ್ಥಾನದಲ್ಲಿಯೂ ಕಲ್ಪಿಸಿ ಅದನ್ನು ಒಂದು ಉತ್ತಮವಾದ ಉದಾಹರಣೆ ಮೂಲಕ ಈ ಸರ್ಗವನ್ನು ತಾವು ಕಂಡದ್ದನ್ನು, ತಮ್ಮ ಬಾಲ್ಯದಲ್ಲಿ ಕಂಡದ್ದನ್ನು, ಈ ಸರ್ಗವನ್ನು ಇಲ್ಲಿಗೆ ನಾರಾಯಣ ಪಂಡಿತಾಚಾರ್ಯರು ಸಮಾಪ್ತಿ ಮಾಡ್ತಿದ್ದಾರೆ. ನಾವು ಅಷ್ಟೇ, ನಾವು ಯಾಕೆ ಇದನ್ನು ಕೇಳಬೇಕು? ಆಚಾರ್ಯರ ದಿವ್ಯವಾದ ಈ ಜೀವನ ಚರಿತ್ರೆ ಇದೆಲ್ಲ ಯಾಕೆ ನಮಗೆ ಅಂತ ಹೇಳಿದರೆ ಅದೇ ಉತ್ತರ. ಗಮನಾಸನ ಸಂಕತಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿ. ಆಚಾರ್ಯರ ಈ ದಿವ್ಯವಾದ ಚರಿತ್ರೆಯನ್ನು ಕೇಳೋದ್ರಿಂದ ಆಗುವ ಲಾಭ ಏನು? ಅವರ ಸ್ಮರಣೆ ಮಾಡಿದರೂ ಸಾಕು. ನಮಗೆ ಸಾಕ್ಷಾತ್ತಾಗಿ ಕಂಡವರಲ್ಲ, ಆದರೆ ನಾವು ಇದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ನಮಗೆ ಶಕ್ಯ ಇದೆ. ನಾವು ಇದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಶಕ್ಯ ಇದೆ. ಹಾಗಾಗಿ ಆ ಕಲ್ಪಿಸಿಕೊಂಡದ್ದನ್ನು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಶಕ್ಯ ಇದೆ. ಹಾಗಾಗಿ ನಾವು ಕೂಡ ಆಚಾರ್ಯರ ದಿವ್ಯವಾದ ಈ ಚರಿತ್ರೆಯನ್ನು ನಾವು ಸ್ಮರಣೆ ಮಾಡಿಕೊಳ್ಳೋಣ. ಆ ಸ್ಮರಣೆಯಿಂದ ಈ ಸಂಸಾರ ಸಾಗರವನ್ನು ದಾಟಿ ಜ್ಞಾನವನ್ನು ಪಡೆದು, ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಪಡೆದು ಈ ಸಂಸಾರವನ್ನು ದಾಟಿ ಮೋಕ್ಷವನ್ನು ಪಡೆಯೋಣ ಅಂತ ಹೇಳ್ತಾ, ಆಚಾರ್ಯರ ಅನುಗ್ರಹ ಎಲ್ಲರ ಮೇಲೂ ಕೂಡ, ಹೇಳುಗರ ಮೇಲೂ ಕೇಳುಗರ ಮೇಲೂ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡಿ ಎರಡು ಮಾತುಗಳು. ಶ್ರೀಕೃಷ್ಣ ಅರ್ಪಣಮಸ್ತು.